ಗೋಪಾಲನತಪಾದಾಬ್ಜಂ ಪಾಪಾಲಿಪರಿಹಾರಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಗಃ ಗೋಪಾಲಬಾಲಃ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಶ್ರೀ ಗುರುಭ್ಯೋ ನಮಃ. ಪೂರ್ವ ಶ್ಲೋಕಾಂತ್ಯ ಭಾಗದಲ್ಲಿ ಗೋಪಾಲದಾಸವರೇಣ್ಯರು ವೈರಾಗ್ಯ ಸುಳಾದಿಗೆ ನಿರೂಪಣೆ ಮಾಡ್ತಾ ಸಾಧಕನ ಜೀವನದಲ್ಲಿ ವೈರಾಗ್ಯದ ಅವಶ್ಯಕತೆ ಏನಿದೆ, ಆ ವೈರಾಗ್ಯ ಸಂಪಾದನೆ ಮಾಡುವುದರ ಬಗ್ಗೆ ವೈರಾಗ್ಯದ ಒಂದು ನಿಜವಾದ ಅರ್ಥದ ವಿವರಣೆಯನ್ನು ತುಂಬ ಸುಂದರವಾಗಿ ಸುಲಲಿತವಾಗಿ ತೋರಿಸಿಕೊಟ್ಟಿದ್ದಾರೆ. ಪ್ರಕೃತ ಗೋಪಾಲದಾಸರ ಸಾಹಿತ್ಯ ಅದು ಬಹಳ ವಿಸ್ತಾರವಾದದ್ದು. ವಿಜಯರಾಯರ ಮೇಲೆ ಅವರು ತೋರಿದ ಗೌರವ, ಆದರ, ಭಕ್ತಿ ಅದು ಅವರ್ಣನೀಯ. ಉಡುಪಿ ಯಾತ್ರೆಯನ್ನು ಮಾಡುವಾಗ ಅನೇಕ ಬಾರಿ ಉಡುಪಿಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಗೋಪಾಲದಾಸರು. ಒಮ್ಮೆ ಮಾಡುವಾಗ ವಿಜಯರಾಯರು ಪ್ರಸಿದ್ಧವಾದ ಆಪತ್ತು ಪರಿಹಾರ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದು, ಮಾರ್ಗ ಮಧ್ಯದಲ್ಲಿ ಬಂದಿರತಕ್ಕಂತಹ ಭೀಮ ಅನ್ನತಕ್ಕಂಥ ಒಬ್ಬ ಡಕಾಯಿತನನ್ನು ಆ ಒಂದು ಆಪತ್ತು ಪರಿಹಾರ ಸ್ತೋತ್ರದಿಂದ ಪರಿಹಾರ ಮಾಡಿಕೊಂಡಿದ್ದು. ಮಂಡಗದ್ದೆ ಭೀಮ ಅಂತ ಕರೀತಿದ್ರು ಅವನ್ನ. ಆಪತ್ತು ಪರಿಹಾರ ಸ್ತೋತ್ರ ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ ಅಂದವಾಗಿ ಹಿಡಿದುಕೊಂಡು ಬೆಳಗ್ಗೆ ಮತ್ತು ರಾತ್ರಿಯಲ್ಲಿ ಹಿಂದೆ ಮುಂದಾಗಿ ವಾರಾಸನಾಗಿ ವೀರಾಸನದಿಂದ ಕೂಡಿಕೊಂಡು ನಮ್ಮ ಸ್ವಾಮಿ ರಕ್ಷಣೆ ಮಾಡ್ತಾನೆ ಎನ್ನುವ ಒಂದು ಉಗಾಭೋಗವನ್ನು ವಿಜಯರಾಯರು ಗೋಪಾಲದಾಸರಿಗೆ ಬರೆದುಕೊಟ್ಟಿದ್ದು. ಅದರಿಂದ ಆ ಫಲವನ್ನೂ ಕೂಡ ಅವರು ಪಡೆದಿದ್ದಾರೆ ಗೋಪಾಲದಾಸರು. ಕ್ರಮೇಣವಾಗಿ ಪಂಢರಪುರಕ್ಕೆ ಇನ್ನೂ ಬರಲಿಲ್ಲ ಗೋಪಾಲದಾಸರು ಅಂತ ವಿಠ್ಠಲನೇ ಅಲ್ಲಿಗೆ ಬಂದು ನೀಲೇ ಕುದುರೆಯನ್ನು ಏರಿ ಗೋಪಾಲದಾಸರ ಮುಂದೆ ಆಲೇನಾಹಿ ಅಂತ ಮರಾಠಿ ಭಾಷೆಯಲ್ಲಿ ಹೇಳಿದ್ದು. ಯಾವತ್ತು ನನ್ನನ್ನು ನೋಡ್ತೀಯ ನೀನು, ಪಂಢರಪುರಕ್ಕೆ ಬಂದಿಲ್ಲ ವಿಠ್ಠಲ. ಇವತ್ತು ದಾಸರಿಗೆ ವಿಠ್ಠಲನೇ ಮೇಟಿಕಂಬದಂತೆ ಇರತಕ್ಕಂತಹ ಒಂದು ರೂಪ. ಆದ್ದರಿಂದ ಪಂಢರಪುರಕ್ಕೆ ಬರಲಿಲ್ಲವಲ್ಲ ಅಂತ ಭಗವಂತನೇ ನೀಲಿ ಕುದುರೆಯನ್ನೇರಿ ಬಂದವನು ಯಾರೋ, ಅಲೇನಾಹಿ ಎಂದು ಕರೆದವರು ಯಾರೋ ಅಂತ ಹೀಗೆಲ್ಲ ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಗೋಪಾಲದಾಸರು ಭಗವಂತನನ್ನು ನೋಡಿದ್ದಾರೆ, ವಿಜಯರಾಯರಿಂದ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಜೊತೆಗೆ ಅವರ ಸಾಹಿತ್ಯ ಸುಳಾದಿಗಳ ಮುಖಾಂತರವಾಗಲಿ ಪದಪದ್ಯಗಳಲ್ಲಾಗಲಿ ಉಗಾಭೋಗಗಳಲ್ಲಾಗಿ ವಿಸ್ತಾರವಾಗಿ ತೆರೆದುಕೊಂಡಿದ್ದರೂ ಕೂಡ ಅವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಒಂದು ಜನ್ಮ ಸಾಲಲ್ಲ. ಅಷ್ಟು ರೀತಿಯ ಅರ್ಥಗಳು ಅದರಲ್ಲಿ ಒಳಗೊಂಡಿವೆ. ಅವರು ಅವರ ಹಿರಿಯರ ಮೇಲೆ ತೋರಿರತಕ್ಕಂತಹ ಭಕ್ತಿಗಳನ್ನು, ಗುರುಗಳಲ್ಲಿ ತೋರುವ ಭಕ್ತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ರಾಯಚೂರಿನ ಹತ್ರ ಕುಸುಮೂರ್ತಿ ಅಂತ ಒಂದೂರಿದೆ. ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾಪ್ರಭುಗಳು ಕೃಷ್ಣದ್ವೈಪಾಯನ ತೀರ್ಥರು ಅಂತ ದೊಡ್ಡ ಜ್ಞಾನಿಗಳು, ಅವರ ವೃಂದಾವನ ಸ್ಥಳ. ಅಂತ ಕೃಷ್ಣದ್ವೈಪಾಯನರ ಮೇಲೆಯೂ ಕೂಡ ಗೋಪಾಲದಾಸರು ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡುವುದಕ್ಕೊಂದು ಹಿನ್ನೆಲೆ ಇದೆ. ಈ ಹಿನ್ನೆಲೆ ಪುಸ್ತಕದಲ್ಲೆಲ್ಲೂ ಬರೆದಿಲ್ಲ, ನನ್ನ ಊಹೆ. ಏನು ಹಿನ್ನೆಲೆ ಅಂದರೆ ಇವರೇ ವ್ಯಾಸತತ್ವಜ್ಞರು. ಕೃಷ್ಣದ್ವೈಪಾಯನರೇ ಮುಂದೆ ವ್ಯಾಸತತ್ವಜ್ಞರಾಗಿ ಅವತಾರ ಮಾಡುವವರಾದ್ದರಿಂದ ಆ ಕೃಷ್ಣದ್ವೈಪಾಯರನ್ನು ಸ್ತೋತ್ರ ಮಾಡಿದ್ದಾರೆ. ಭುವನದೊಳಗೆ ಎಣಗಾಣ ನಿಮಗೆ ಕವಿರಾಜ ದ್ವೈಪಾಯನಾಚಾರ್ಯ ಅಗಣಿತ ಶೌರ್ಯ ವರದ ರಾಜಾನುಜ ಹಯಗ್ರೀವ ಪದಾಶ್ರಯರೇ. ಆ ಕಾಲದಲ್ಲೂ ಕೂಡ ಹಯಗ್ರೀವ ದೇವರು ಉಪಾಸನೆಯನ್ನು ಮಾಡಿರ್ತಕ್ಕಂಥ ಮಹಾಪ್ರಭುಗಳು. ಅದಕ್ಕೆ ವ್ಯಾಸತತ್ವಜ್ಞರಾಗಿ ಬಂದಾಗಲೂ ಕೂಡ ರಾಮ ಹಯಾಸ್ಯನ ಒಂದು ಉಪಾಸನೆ ಮಾಡಿದವರು ಅಂತ ಇವತ್ತಿಗೂ ವೇಣಿ ಸೋಮಪುರದಲ್ಲಿ ಹಯಗ್ರೀವ ದೇವರ ಸನ್ನಿಧಾನ ಇದೆ. ಈ ಕ್ರಮದಲ್ಲಿ ಕೃಷ್ಣದ್ವೈಪಾಯರನ್ನು ಸ್ತೋತ್ರ ಮಾಡಿದ್ದಾರೆ. ವಿಜಯರಾಯರನಂತೂ ಪ್ರಸಿದ್ಧವಾಗಿರ್ತಕ್ಕಂತಹ ಕರುಣಾಕವಚ ಸ್ತೋತ್ರ, ವಿಜಯರಾಯರ ಸಮಗ್ರ ಚರಿತ್ರೆಯನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡುವ ಸ್ತೋತ್ರ. ಅದನ್ನೂ ಕೂಡ ಆ ವಿಜಯರಾಯರಲ್ಲಿ ಭಕ್ತ್ಯಾದರಗಳಿಂದ ಅನೇಕ ಪದಪದ್ಯಗಳನ್ನು ಮಾಡಿದ್ದಾರೆ. ಪುರಂದರದಾಸರ ಸ್ತೋತ್ರವನ್ನು ಮಾಡಿದ್ದಾರೆ. ಸತ್ಯಬೋಧ ಸ್ವಾಮಿಗಳವರು ಯಾರು ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿರ್ತಕ್ಕಂತಹ ಅಪ್ರತಿಮ ತಪಸ್ವಿಗಳು, ಅಂತಹ ಮಹಾಪ್ರಭುಗಳು ಆ ಕಾಲದಲ್ಲಿ ಉತ್ತರಾದಿ ಮಠದ ಒಂದು ವಿಶಿಷ್ಟವಾಗಿರತಕ್ಕಂತಹ ಮೆರಗು
ಸತ್ಯಬೋಧ ಸ್ವಾಮಿಗಳು. ದಿವಾನ್ ಖಂಡೇರಾಯ ಅವರ ದಾಸಾನುದಾಸನಾಗಿದ್ದ. ಒಬ್ಬ ರಾಜನ ಮಂತ್ರಿ, ಒಬ್ಬ ದಿವಾನ ಇವತ್ತು ಸತ್ಯಬೋಧ ಸ್ವಾಮಿಗಳವರ ಪಾದಾನುದಾಸನಾಗಿದ್ದ ಅಂತಂದರೆ ಒಬ್ಬ ತುರುಷ್ಕ ರಾಜ ಆತ. ಆ ತುರುಷ್ಕ ರಾಜ ಆ ಕಾಲಕ್ಕೆ ಸತ್ಯಬೋಧ ಸ್ವಾಮಿಗಳ ಹೆಸರಿನಲ್ಲಿ ನಾಣ್ಯಗಳನ್ನು ಚಲಾವಣೆ ಮಾಡಿದ್ದ ಅನ್ನುವಾಗ ಅವರ ಪ್ರಭಾವ ಎಂಥದ್ದು. ಅಂಥ ಮಹಾಪ್ರಭುಗಳ ಸನ್ನಿಧಿಯಲ್ಲಿ ಗೋಪಾಲದಾಸರು ಅವರ ತಮ್ಮಂದರ ಜೊತೆಗೆ ಬಂದಾಗ ಸ್ವಾಮಿಗಳಂತಾರಂತ, ಆಗಲಿ ಭಗವಂತನ ಸೇವೆ ಅಂತಂದಾಗ ಒಬ್ಬೊಬ್ಬ ದಾಸರು ಒಂದೊಂದು ನುಡಿಯನ್ನು ತಾವು ರಚನೆ ಮಾಡತಕ್ಕಂಥವರಾಗಿ, ಒಂದೇ ಪದ ಅದು, ಆ ಕೀರ್ತನೆ ಒಂದೇ ಕೀರ್ತನೆ, ಅದರಲ್ಲಿ ಬರುವ ಒಂದೊಂದು ನುಡಿ ಒಂದು ವರದ ಗೋಪಾಲದಾಸರು, ಒಂದು ಶ್ರೀನಪ್ಪದಾಸರು, ರಂಗಪ್ಪದಾಸರು, ಗೋಪಾಲದಾಸರು, ಹೀಗೆ 3 ಜನ ಅದನ್ನು ಸ್ತೋತ್ರ ಮಾಡಿ ಸತ್ಯಬೋಧ ಸ್ವಾಮಿಗಳವರನ್ನು ಯಾವ ರೀತಿಯಲ್ಲಿ ಹೋಲಿಕೆ ಮಾಡಿದ್ದಾರೆ ಅಂತಂದರೆ, ಕಾಮನನ್ನು ಗೆದ್ದವರು ಕಾಮನನ್ನೇ ಗೆದ್ದ ಮೇಲೆ ಅವರ ಅನುಚರನಾಗಿರ್ತಕ್ಕಂತಹ ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಸತ್ಯಬೋಧ ಸ್ವಾಮಿಗಳವರನ್ನು ನೋಡಿದ್ರೆ ಓಡಿ ಹೋಗ್ತಾ ಇದ್ವು, ಅಂತಹ ಸಾಮರ್ಥ್ಯವುಳ್ಳವರು ಅಂತ ಅವರನ್ನು ಸ್ತೋತ್ರ ಮಾಡಿದ್ದು. ಇನ್ನು ಮಂತ್ರಾಲಯ ಪ್ರಭುಗಳ ವೃಂದಾವನ ಸನ್ನಿಧಿಯಲ್ಲಿರ್ತಕ್ಕಂತಹ ವಾದೀಂದ್ರ ತೀರ್ಥರು, ಒಂದಾರು ಜನಸಂದೋಹ ಮಂದಾರ ತರುಸನ್ನಿಭಂ ವೃಂದಾರಕ ಗುರುಪ್ರಖ್ಯಂ ವಂದೇ ವಾದೀಂದ್ರ ದೇಶಿಕಂ, ವಾದೀಂದ್ರ ತೀರ್ಥರು ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಅವರಂತಾರೆ, ಇದರ ಕೆಲವೊಂದು ವಿಶೇಷಗಳನ್ನು ಮಾತ್ರ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತೇನೆ. ವಾದೀಂದ್ರ ಪ್ರಭುಗಳ ಸ್ತೋತ್ರದಲ್ಲಿ ಒಂದು ಮಾತಂತಾರೆ, ಗುರುರಾಯರಾಜ್ಞೆಯಿಂದಲಿ ವರ ಸನ್ನಿಧಿಯಲ್ಲಿ ಸ್ಥಿರವಾಗಿ ನಿಂದೆ ಸುಮಹಿಮೆಯಲ್ಲಿ ಮೆರೆವೆ ನೀ ಮುಂದೆ. ಸಾಕ್ಷಾತ್ತಾಯಾದ ರಾಘವೇಂದ್ರ ಪ್ರಭುಗಳ ಆಜ್ಞೆ ಇರೋಣದರಿಂದಲೇ ಮಂತ್ರಾಲಯದ ರಾಯರ ವೃಂದಾವನದ ಪಕ್ಕ ಕುಳಿತುಕೊಳ್ಳುವ ಸ್ಥಾನ ಅವರಿಗೆ ಸಿಕ್ತು. ಇವತ್ತೇ ಮಂತ್ರಾಲಯದ ಮಠದಲ್ಲಿ ಬೇಕಾದಷ್ಟು ಜ್ಞಾನಿಗಳು ರಾಘವೇಂದ್ರ ಪ್ರಭುಗಳಾದ ಮೇಲೆ ಬಂದಿದ್ದಾರೆ. ಸಾಕ್ಷಾತ್ ರಾಯರ ಶಿಷ್ಯರು ಯೋಗೀಂದ್ರ ತೀರ್ಥರು, ಅವರು ಮಂತ್ರಾಲಯದ ವೃಂದಾವನ ಆಗಲಿಲ್ಲ, ಶ್ರೀರಂಗದಲ್ಲಿ ವೃಂದಾವನ ಅವ್ರದ್ದು. ಯೋಗೀಂದ್ರ ತೀರ್ಥರು ಅವರ ಶಿಷ್ಯರಾಗಿರ್ತಕ್ಕಂಥ ಸೂರೀಂದ್ರ ತೀರ್ಥರು ಅವರೂ ಆಗಲಿಲ್ಲ. ಸುಮತೀಂದ್ರ ತೀರ್ಥರು ಅವರೂ ಶ್ರೀರಂಗದಲ್ಲೇ ವೃಂದಾವನ. ಉಪೇಂದ್ರ ತೀರ್ಥರು ಅವರೂ ಶ್ರೀರಂಗದಲ್ಲೇ. ಯೋಗೀಂದ್ರ ತೀರ್ಥರು, ಸೂರೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು. ಅಲ್ಲೊಂದು ಕಾರಣ ಇದೆ, ಅವರು ಯಾಕಲ್ಲಾದರೂ ಶ್ರೀರಂಗನಾಥನ ಕ್ಷೇತ್ರದಲ್ಲಿ ಈ 4 ಜನ ಯತಿಗಳು ಸುಮತೀಂದ್ರ ಉಪೇಂದ್ರ ತೀರ್ಥರಾದ ಮೇಲೆ ಬಂದವರೇ ವಾದೀಂದ್ರ ತೀರ್ಥರು. ಯಾಕೆ ಆ 3 ಜನ ಅಲ್ಲಾದರೂ ಅಂತಂದರೆ, ಅಲ್ಲೇ ವಿಭೀಷಣ ಪ್ರತಿನಿತ್ಯವೂ ಕೂಡ ಶ್ರೀರಂಗನಾಥನ ದರ್ಶನಕ್ಕೆ ಬರ್ತಾನೆ ಅಂತ ಒಂದು ಪುರಾಣದ ಕಥೆ ಇದೆ. ವಿಭೀಷಣನೇ ಒಂದರ್ಥದಲ್ಲಿ ರಾಘವೇಂದ್ರ ಪ್ರಭುಗಳು ಅಂತ ಕೃಷ್ಣಾವಧೂತರು ರಚನೆ ಮಾಡಿದ್ದಾರೆ. ಪ್ರತಿನಿತ್ಯವೂ ರಾಯರ ದರ್ಶನ ಆಗತ್ತೆ ಅಂತ ಅವರು 4 ಜನಲ್ಲೇ ಕೂತರು. ವಿಭೀಷಣ ಹೇಗೆ ರಾಯರಾಗ್ತಾರೆ ಅಂತ ಮುಂದೆ ಆದಾಗಲ ಸೇರದ ನೋಡೋಣ. ಅಂತೂ ಕೃಷ್ಣಾವಧೂತರು ವಿಭೀಷಣನೇ ರಾಘವೇಂದ್ರ ಪ್ರಭುಗಳು ಅಂತ ಹೇಳಿದ್ದಾರೆ. ಈ ಕ್ರಮದಲ್ಲಿ ಅವರಾದ ಮೇಲೆ ಬಂದಿರತಕ್ಕಂತಹ ವಾದೀಂದ್ರ ತೀರ್ಥರು, ಆ ಮಹಾಪ್ರಭುಗಳು ಯುವರಾಜ ಅಂತವರಿಗೆ ಹೆಸರು. ಇವತ್ತೇನು ರಾಯರಿಗೇನಾದರೂ ಬಂಗಾರದ ಕವಚವನ್ನು ಮಾಡಿಸಿದರೆ ವೃಂದಾವನಕ್ಕೆ, ಆ ಕವಚ ಹಳೇದಾಯಿತು ಅಥವಾ ಇನ್ಯಾರಾದರೂ ಬಂದು ಹೊಸ ರಾಗರ ವೃಂದಾವನಕ್ಕೆ ಬಂಗಾರದ ಕವಚ ಕೊಟ್ಟರೆ ಹಳೇ ಕವಚ ವಾದೀಂದ್ರಿಗೆ ಹೋಗಬೇಕು. ಅದು ಹೇಗೆ ರಾಘವೇಂದ್ರ ಪ್ರಭುಗಳಿಗೆ ಸರಿಯಾಗಿ ಸಾಲುತ್ತೋ, ಫಿಕ್ಸ್ ಆಗುತ್ತೋ, ಹಾಗೆ ವಾದೀಂದ್ರ ವೃಂದಾವನಕ್ಕೆ ಸಾಲತ್ತು. ಅಷ್ಟು ರೀತಿಯ ಒಂದು ಅನುಬಂಧ, ಗುರು ಶಿಷ್ಯರ ಅನುಬಂಧ ಇದೆ ಅಲ್ಲಿ. ಅದಕ್ಕೆ ಅಂತಾರೆ, ಗುರು ರಾಯರ ಆಜ್ಞೆಯಲ್ಲಿ. ರಾಯರಂತಾರೆ, ನೀವು ಈಗ ನಿರ್ಮಾಣ ಮಾಡುವ ಈ ಶಿಲೆ ಮುಂದೆ ನನ್ನ ಪರಂಪರೆಯಲ್ಲಿ ಬರುವ ವಾದೀಂದ್ರ ತೀರ್ಥರಿಗಿರಲಿ. ಇನ್ನು ಬಂದೇ ಇಲ್ಲ, ವಾದೀಂದ್ರ ತೀರ್ಥರು ಬಂದೇ ಇಲ್ಲ ಇನ್ನು ಪರಂಪರೆಗೆ. ಮುಂದೆ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಅವರಿಗೆ ಈ ಶಿಲೆ ಇರಲಿ, ನನಗೆ ರಾಮದೇವರು ಸ್ಪರ್ಶ ಮಾಡಿದ ಶಿಲೆ ಇರಲಿ ಅಂತ ರಾಘವೇಂದ್ರ ಪ್ರಭುಗಳು ಅನ್ನುವಾಗ ವಾದೀಂದ್ರ ತೀರ್ಥರ ಮೇಲೆ ಅಷ್ಟು ವಾತ್ಸಲ್ಯ. ಅದನ್ನು ಗೋಪಾಲದಾಸರಂತಾರಿಲ್ಲ. ಗುರು ರಾಯರ ಆಜ್ಞೆಯಲ್ಲಿ ನಿಂದೆ, ರಾಘವೇಂದ್ರ ಪ್ರಭುಗಳ ಆಜ್ಞೆಯಿಂದ ಅಲ್ಲಿ ನೆಲೆಗೊಂಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಈ ಕ್ರಮದಲ್ಲಿ ವಾದೀಂದ್ರ ತೀರ್ಥರನ್ನು ಸ್ತೋತ್ರ ಮಾಡ್ತಾ, ಇನ್ನು ರಾಘವೇಂದ್ರ ಪ್ರಭುಗಳಲ್ಲಂತೆಯೂ ಕೂಡ ಅಪಾರವಾಗಿರತಕ್ಕಂತಹ ಒಂದು ಭಕ್ತಿ, ಆ ರಾಯರ ಸ್ತೋತ್ರವನ್ನು ಮುಂದೆ ನೋಡೋಣ. ಇನ್ನು ವ್ಯಾಸರಾಜ ಪ್ರಭುಗಳು, ವ್ಯಾಸರಾಜ ಪ್ರಭುಗಳಲ್ಲಿ ರಾಯರೇ ವ್ಯಾಸರಾಜರು. ವ್ಯಾಸರಾಜ ಪ್ರಭುಗಳಲ್ಲಿ ಒಂದು ವಿಶೇಷವಾದ ಅಂಶವನ್ನು ದಾಖಲೆ ಮಾಡ್ತಾರೆ. ಬಹಳ ಅಪರೂಪದ ಮತ್ತು ವಿಚಿತ್ರವಾದ ದಾಖಲೆ ಇದು. ಬನ್ನೂರು ಗ್ರಾಮದಲ್ಲಿ ನೆಲೆಸಿ ಸ್ತನ್ಯಪಾನಗಳಿಲ್ಲದೆ ಬೆಳೆದೆ. ಈ ಮಹಿಮೆ, ಆ ಕೂಸು ಬಂಗಾರದ ಹರಿವಾಣದಲ್ಲಿ ಹುಟ್ಟಿದೆ.
ತಾಯಿಯ ಸ್ತನ್ಯಪಾನವನ್ನೇ ಮಾಡಲಿಲ್ಲ ಯತಿರಾಜ. ಅದರ ಅರ್ಥ ಏನು? ಭೌತಿಕವಾಗಿರ್ತಕ್ಕಂತಹ ಪದಾರ್ಥದ ಅಂಟುವಿಕೆ ಹುಟ್ಟಿನಿಂದಲೂ ಇಲ್ಲ ಅಂತ ಅರ್ಥ. ಪ್ರಹ್ಲಾದರಾಜರು ಗರ್ಭ ವೈಷ್ಣವರು ಹೇಗೋ, ಗರ್ಭದಲ್ಲೇ ವೈಷ್ಣವರು, ಅವರೇನು ಮುದ್ರೆ ಹಾಕಿಸ್ಕೋಬೇಕು ಅಂತಿಲ್ಲ. ಉಪನಯನ ಮಾಡಿದ ಮೇಲೆ ಮುದ್ರೆ ಹಾಕಿಸಿಕೊಂಡ ಮೇಲೆ ವೈಷ್ಣವ ಅಂತಲ್ಲ, ಗರ್ಭವೇ ವೈಷ್ಣವ ಪ್ರಹ್ಲಾದರಾಜರ ಗರ್ಭ. ಹೀಗಿರುವಾಗ ವ್ಯಾಸರಾಜ ಪ್ರಭುಗಳು ಅವತಾರ ಮಾಡಿದಾಗಲೇ ತಾಯಿಯ ಹಾಲೇ ಕುಡಿಲಿಲ್ಲ ಅಂದರು. ಇವತ್ತು ಯಾವ ವಿಜ್ಞಾನಿಗಳ ಪೌಷ್ಟಿಕಾಂಶವನ್ನು ಒಪ್ಪುತ್ತಾರೆ? ಮೂಲ ಗೋಪಾಲ ಕೃಷ್ಣನಿಗೆ ಅಭಿಷೇಕ ಮಾಡಿದ ಹಾಲನ್ನು ಪಾನ ಮಾಡಿ ಬೆಳೆದ ಕೂಸು ಯತಿರಾಜ, ವ್ಯಾಸರಾಜರು ಸಾರ್ವಭೌಮರು. ಈ ಕ್ರಮದಲ್ಲಿ ಆ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ನಂತರದಲ್ಲಿ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಒಂದು ಮಾತಂತಾರೆ. ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಪ್ರಸಿದ್ಧವಾದ ಕಥೆಗಳಿವೆ. ಅದಕ್ಕೆಲ್ಲ ಒಂದು ಆಕರ, ಒಂದು ಮೂಲ ರೂಪದಲ್ಲಿ ಗೋಪಾಲದಾಸರು ಆ ಚಿಂತನೆಯನ್ನು ಕೊಡ್ತಾರೆ. ಬ್ರಹ್ಮಣ್ಯ ತೀರ್ಥರು ಆ ಕಾಲದಲ್ಲೆಲ್ಲ ಈ ಭಿಕ್ಷೆ ಅಂತಂದರೆ, ನಾವು ಮುಂಚೆ ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿ ನೀವು ಭಿಕ್ಷೆ ಮಾಡಿಸ್ತೀವಿ ಮನೆಗೆ ಬರಬೇಕು ಅಂತೆಲ್ಲ ಕೇಳಿಕೊಂಡು ಅಡುಗೆಯವ್ರನ್ನ ಕರೆಸಿ ಬೇಕಾದಷ್ಟು ಗ್ರ್ಯಾಂಡಾಗಿ ಮಾಡಿ ಮನೆಯವರೆಲ್ಲ, ಹಾಗಲ್ಲ. ಭಿಕ್ಷೆ ಕ್ರಮ ಅಂತಂದರೆ ಮನೆ ಮನೆಗೆ ಹೋಗಿ ಶಿಷ್ಯಂದರು ಭಿಕ್ಷೆಯನ್ನು ಕೇಳಿಕೊಂಡು ಗ್ರಾಮೈಕ ರಾತ್ರಿಗಳಾಗಿ ಒಂದು ಗ್ರಾಮದಲ್ಲಿ ಒಂದು ರಾತ್ರಿ ಮಾತ್ರ ತಂಗತಕ್ಕಂಥವರಾಗಿ ಅಲ್ಲಿಯ ಶಿಷ್ಯರುಗಳನ್ನು ಭಕ್ತರುಗಳನ್ನು ಉದ್ಧಾರ ಮಾಡಿ ಯಾರ ಮನೆಗೆ ಶ್ರೋತ್ರಿಯರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡ್ತಾ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡಿಕೊಂಡು ಬರತಕ್ಕಂಥ ಕ್ರಮ. ಹಾಗೆ ಬ್ರಹ್ಮಣ್ಯ ತೀರ್ಥರ ಕಾಲದಲ್ಲಿ ಏನಾಗಿದೆ, ಅವರ ಶಿಷ್ಯರನ್ನೆಲ್ಲ ಕಳಿಸಿದ್ರು, ಭಿಕ್ಷೆ ಬೇಡಿಕೊಂಡು ಬರ್ರಿ ಎಲ್ಲ ಕಡೆಯಲ್ಲಿ. ಆಗೆಲ್ಲ ಶ್ರೋತ್ರಿಯ ಬ್ರಾಹ್ಮಣರು ಇಲ್ಲ, ಈಗಿನ 2019 ಬ್ರಾಹ್ಮಣರಲ್ಲ ಅವರು. ಆ ಕಾಲದ ಒಳ್ಳೆ ಶ್ರದ್ಧೆಯ, ಮಡಿವಂತಿಕೆಯ, ಯೋಗ್ಯತೆಯಿಂದ ಕೂಡಿರತಕ್ಕಂತಹ ದೊಡ್ಡ ಜ್ಞಾನಿಗಳ ಪರಂಪರೆ ಅಲ್ಲೆಲ್ಲ. ಆ ಕಾಲದಲ್ಲೆಲ್ಲ ಕಾವೇರಿ ನೀರು ಬೇರೆ, ಕಾವೇರಿ ನದಿ ತೀರ, ಬನ್ನೂರು, ಅಬ್ಬೂರು, ಅದೆಲ್ಲ. ಆ ಕಾಲದಲ್ಲೆಲ್ಲ ಹೋಗಿ ಬರೋ ಶಿಷ್ಯರು ಮನೆಗೆ ಹೋದಾಗ ಭಿಕ್ಷಾಂದೇಹಿ ಅಂತಂದಾಗ ಅವರು ಅಡುಗೆ ಮಾಡಿದ್ದನ್ನು ಅವರಿಗೆ ಕೊಡಬೇಕು. ಎಲ್ಲ ಮನೆಯಲ್ಲಿ ಅಡುಗೆ ಮಾಡಿದ್ದನ್ನು ತಂದು ಬ್ರಹ್ಮಣ್ಯ ತೀರ್ಥರ ಮುಂದೆ ಇಡಬೇಕು. ಆಗ ಬ್ರಹ್ಮಣ್ಯ ತೀರ್ಥರಿಗೆ ಏನು ಮಾಡ್ತಿದ್ರು? ಶಿಷ್ಯರುಗಳ ತಂದ ಭಿಕ್ಷಾನ್ನಗಳನ್ನೊಂದು ಪ್ರೋಕ್ಷಿಸಿ ಮಂತ್ರದಿಂದ ತತ್ಕ್ಷಣ ಕಲ್ಪಿಸದಂತಗೈಯುವ ಧೀರ, ಅದನ್ನು ಪ್ರೋಕ್ಷಣೆ ಮಾಡಿದರೆ ಅವರು ಎಲ್ಲ ಮನೆ ತಿರುಕೊಂಡು ಬಂದು ಅಲ್ಲಿ ತೊಗೊಂಬರೋಷ್ಟೊತ್ತಿಗೆ ಆರೋಗ್ತಾ ಇತ್ತು ಅನ್ನ ಅಡುಗೆ. ಅವರು ಪ್ರೋಕ್ಷಣೆ ಮಾಡಿದ್ರೆ ಆಗ ತಾನೇ ಬಿಸಿ 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 ಒಲೆಯಿಂದ ತೆಗೆದ್ರೆ ಹೇಗಾಗ್ತಿತ್ತೋ ಹಾಗಾಗ್ತಿತ್ತದು. ಅದನ್ನು ಗೋಪಾಲದಾಸರು ದಾಖಲೆ ಮಾಡ್ತಾರೆ. ಅದರ ಜೊತೆಗೆ ಅವರು ಎಂಥವರು ಮಹಾಪ್ರಭುಗಳು, ತಿದ್ದಿದ ಊರ್ಧ್ವಪುಂಡ್ರ ಶ್ರೀಮುದ್ರೆಗಳಿಂದ ಸಂಶುದ್ಧ ಮಂಗಳ ಗಾತ್ರ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಅಂತಾರೆ. ಅವರು ಸೂರ್ಯಾಂಶ ಸಂಭೂತರು ಅಂತ ಅಲ್ಲ, ಇವೆಲ್ಲ ಮತ್ತೆ ಪ್ರತೀತಿಗಳಲ್ಲ, ಇವೆಲ್ಲ ಪ್ರಮಾಣ ಪ್ರಮಿತವಾದ ವಿಷಯಗಳು. ಏನೋ ಅಂಶಗಳನ್ನು ಇವರೇ ಸೃಷ್ಟಿ ಮಾಡ್ತಾರೆ ಅಂತಲ್ಲ. ಅವರಂತಾರೆ ಗೋಪಾಲದಾಸರು, ಎಂಥವರು ಮಹಾಪ್ರಭುಗಳು ಅಂದರೆ ಹೃದ್ರೋಗವನ್ನಳಿದು ಸಂಸದ್ವಿದ್ಯೆಗಳನ್ನಿತ್ತು. ಹೃದ್ರೋಗವನ್ನು ಕಳೆಯುವ ಮಹಾಪ್ರಭುಗಳು. ಯಾರು ಹೃದ್ರೋಗವನ್ನು ಕಳೆಯೋರು? ಮಧ್ಯಾಹ್ನ ಸಂಧ್ಯಾವಂದನೆಯಲ್ಲಿ ಬರುತ್ತೆ, ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂ ಚನಾಶಯ. ಎಲ್ಲ ಈ ಸೂರ್ಯ, ಈ ಹೃದ್ರೋಗವನ್ನು ಪರಿಹಾರ ಮಾಡುವಂಥ ವೇದ ಮಂತ್ರ ಇದೆ. ಆದ್ದರಿಂದ ಗೋಪಾಲದಾಸರಂದರು ಹೃದ್ರೋಗವನ್ನು ಕಳೆಯುವ ಬ್ರಹ್ಮಣ್ಯ ತೀರ್ಥರು. ಕುಂದೇಂದು ಸರ್ವಮುನಿ ವೃಂದದೊಡನೆ ಮಹಾವೃಂದಾವನದಿ ಶೋಭಿಪ ಅಂತ ಹೀಗೆಲ್ಲ ಗೋಪಾಲದಾಸರವರನ್ನು ಸ್ತೋತ್ರ ಮಾಡಿರೋಣ. ಇನ್ನು ಮುಂದಕ್ಕೆ ಪರಂಪರೆಯ ಶ್ರೇಷ್ಠ ಯತಿಗಳು ಟೀಕಾಕೃತ್ಪಾದರ ಬಗ್ಗೆ ಅನೇಕ ಸ್ತೋತ್ರವನ್ನು ಮಾಡಿದ್ದಾರೆ. ಒಂದು ವಿಷಯವನ್ನು ಮಾತ್ರ ಹೇಳ್ತೇನೆ. ಟೀಕಾಕೃತ್ಪಾದರ ಬಗ್ಗೆ ಅಂತಾರೆ, ಇದೊಂದು ಗೋಪಾಲದಾಸರ ಚರಿತ್ರೆಯಲ್ಲಿ ಬಿಟ್ಟು ಹೋದ ವಿಷಯ ಅಂತಿರಬಹುದು. ಚರಿತ್ರೆಯ ಕಥನವನ್ನು ಮಾಡುವಾಗ ಈ ವಿಷಯ ಬಿಟ್ಟು ಕೆಲವೊಂದು ವಿಷಯಗಳು ನಾವು ಅವರ ಸಾಹಿತ್ಯದಲ್ಲೇ ಕೆಲವನ್ನು ಹುಡುಕಬೇಕಾಗತ್ತೆ, ಅವರ ಶಿಷ್ಯರು ಬರೆದಿದ್ದರಲ್ಲೇ ಹುಡುಕಬೇಕಾಗತ್ತೆ. ಹೀಗೆ ಚರಿತ್ರೆಯನ್ನು ಸಂಗ್ರಹ ಮಾಡುವಾಗ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಕೆಲವು ಹೊಸ ವಿಷಯಗಳು ನಮಗೆ ದಾಖಲಾಗತ್ತೆ. ಅದಕ್ಕೆ ಟೀಕಾಕೃತ್ಪಾದರ ಬಗ್ಗೆ ಗೋಪಾಲದಾಸರೊಂದು ಮಾತಂತಾರೆ, ತಪಸ್ಸು ಏಸು ಜನ್ಮ ಸಫಲಿಸಿತೋ ಎನಗಿನ್ನು ಸ್ವಪ್ನದಲ್ಲಿ ನಿದರ್ಶನ ಲಾಭ ಅಪಮಾರ್ಗಗಳ ಬಿಡಿಸಿ. ಟೀಕಾಕೃತ್ಪಾದರು ಗೋಪಾಲದಾಸರ ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದರಂತೆ. ಅದಕ್ಕೆ ಗೋಪಾಲದಾಸರು ಎಲ್ಲ ಅಧ್ಯಯನ ಮಾಡಿದರು ಅಂತ ನಮಗೇನು ದಾಖಲೆ ಸಿಗಲಿಕ್ಕಿಲ್ಲ. ಆದರೆ ಇಲ್ಲಂತಾರೆ ಗೋಪಾಲದಾಸರು ತಾವೇ ಹೇಳಿಕೊಳ್ತಾರೆ, ಸ್ವಪ್ನದಲ್ಲಿ ಟೀಕಾಕೃತ್ಪಾದರು ಬಂದು ನನಗೆ ಉಪದೇಶಾಮೃತಗಳನ್ನು ಕರುಣಿಸಿದರು, ಟೀಕಾರಾಯರು ಬಂದು ಪರಮಾನುಗ್ರಹ ಮಾಡಿದರು ಅಂತ ಹೀಗೆಲ್ಲ ನಮ್ಮ
ಜಯತೀರ್ಥರನ್ನು ಸ್ತೋತ್ರ ಮಾಡ್ತಕ್ಕಂಥವರಾಗಿದ್ದಾರೆ. ಸೂತ್ರಭಾಷ್ಯಕ್ಕೆ ತತ್ವಪ್ರಕಾಶಿಕ, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ, ಗೀತಾಭಾಷ್ಯಕ್ಕೆ ಪ್ರಮೇಯ ದೀಪಿಕ, ಋಗ್ಭಾಷ್ಯಕ್ಕೆ ಟೀಕೆ, ಪೂಜಾಕಲ್ಪ ಅನ್ನತಕ್ಕಂತಹ ಆ ವಿಶೇಷವಾದ ಪದ್ಯಮಾಲಾ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ ಮಹಾಪ್ರಭುಗಳು ಮೇಘನಾಥ ಪುರದಿ ಕಾಗಿಣಿ ನದಿ ತೀರ, ರಘುನಾಥ ತೀರ್ಥರ ಸನ್ನಿಧಾನ, ಸತ್ಯಾನಂದ ತೀರ್ಥರ ಸನ್ನಿಧಾನ, ಗುರುವ್ಯಾಸ ತೀರ್ಥ ಅಂದರೆ ಇವರಲ್ಲ, ಟೀಕಾಕೃತ್ಪಾದರ ಶಿಷ್ಯರಾದ ಒಬ್ಬರು ವ್ಯಾಸತೀರ್ಥರು ಅಂತ ಜ್ಞಾನಿಗಳಿದ್ದರು. ಅಂತಹ ವ್ಯಾಸತೀರ್ಥರು, ಇನ್ನು ಅಘವದದ ಅಕ್ಷೋಭ್ಯರ ಚರಣಗಳು, ಅಂತಹ ಮಹಾಪ್ರಭುಗಳ ಸನ್ನಿಧಿಯಲ್ಲಿ ವೃಂದಾವನದಲ್ಲಿ ನೆಲೆಗೊಂಡಿರತಕ್ಕಂತಹ ಮಹಾಪ್ರಭುಗಳು ಟೀಕಾಕೃತ್ಪಾದರು ಅಂತ ಅವರನ್ನು ಸ್ತೋತ್ರ ಮಾಡೋಣ. ನಂತರದಲ್ಲಿ ವಾದರಾಜ ಪ್ರಭುಗಳನ್ನಂತಾರೆ. ಪ್ರಸಿದ್ಧವಾದ ಪದ ಇದು. ವಾದರಾಜರ ಪದ ಯಾವುದು ಪ್ರಸಿದ್ಧ ಇದೆಯೋ ಇಲ್ವೋ, ಗೋಪಾಲದಾಸರು ಈ ಪದ ಅಂತೂ ಎಲ್ಲರ ಬಾಯಲ್ಲ. ವಾದರಾಜರ ಪದ ಅಂದರೆ ಇದೆ. ವಾದಿರಾಜ ಮುನಿಪ ಹಯಮುಖ ಪಾದಕಮಲ ಮಧುಪ ಎಂದು ಪ್ರಸಿದ್ಧವಾದ ಪದ. ಈ ಪ್ರಕಾರದಲ್ಲಿ ಅಂತಾರೆ. ಎಂಥವರು ವಾದಿರಾಜರು ಅಂತಂದರೆ, ಭೂತರಾಜರನ್ನು ಗೆದ್ದವರು, ಹಾವು ಮತ್ತು ಮೂಷಿಕಗಳನ್ನು ವೈರತ್ವವನ್ನು ಬಿಡಿಸಿದವರು, ಧೀಮಂತರಿಗೆ ಸುಖಾಮಿತವನ್ನು ಕೊಡುವ ಮಹಾಪ್ರಭುಗಳು ಅಂತವರನ್ನು ಸ್ತೋತ್ರ ಮಾಡತಕ್ಕಂಥವರಾಗಿದ್ದಾರೆ. ಹೀಗೆ ವಾದಿರಾಜರನ್ನು ಸ್ತೋತ್ರ ಮಾಡಿ ಮುಂದೆ ಮಹರುದ್ರ ದೇವರು ಮೊದಲಾದ ದೇವತಾ ಕಕ್ಷೆಯಲ್ಲಿಯೂ ಕೂಡ ವರ್ಣನೆ ಮಾಡ್ತಾ ನಿವರ್ತಿ ಸಂಗಮ ಕ್ಷೇತ್ರ ಅಂತ, ಇದು ಕರ್ನೂಲಿನ ಹತ್ತ ಬರುತ್ತೆ. ಉತ್ತರಾದಿ ಮಠದ ಸತ್ಯನಿಧಿ ಸ್ವಾಮಿಗಳವರ ವೃಂದಾವನ ಅಲ್ಲಿತ್ತು. ಅದು ಆಮೇಲೆ ಸತ್ಯಪ್ರಮೋದರು ತಂದು ಕರ್ನೂಲಿಗೆ ತಂದು ಸ್ಥಳಾಂತರಿಸಿದರು. ಯಾಕೆಂದರೆ ಅಲ್ಲಿ ಪ್ರವಾಹ ಬರುತ್ತೆ ಅಂತ. ಈ ಪ್ರಕಾರ ನಿವರ್ತಿ ಸಂಗಮ ಕ್ಷೇತ್ರ ದೊಡ್ಡ ಕ್ಷೇತ್ರ ಅದು. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಅಲ್ಲಿಗೆ ದರ್ಶನ ಕೊಡಲೇಬೇಕು, ಅಲ್ಲಿ ಮೀಯಲೇಬೇಕು. ನಿವರ್ತಿ ಸಂಗಮದಲ್ಲಿ ಶ್ರೀಶೈಲ ಯಾತ್ರೆಗೆ ಹೋಗುವಾಗ ಅಲ್ಲಿಗೆ ಹೋಗ್ಬೋದು ಬೇಕಾದ್ರೆ. ಅದನ್ನು ವರ್ಣನೆ ಮಾಡ್ತಾರೆ ನಿವರ್ತಿ ಸಂಗಮ ಕ್ಷೇತ್ರವನ್ನು. ಅಲ್ಲಿರುವ ಅನೇಕ ಪುಟ್ಟ ತೀರ್ಥಗಳನ್ನು ಕೂಡ ವರ್ಣನೆ ಮಾಡ್ತಾ, ವಾರಣಾಸಿಯ ಒಳಗೆ ಒಬ್ಬ ನಾರಿಯಳುಮಿಂದ ಬಂದ, ದೋಷಾದಿ ಘೋರ ವಾಯಿಸ ರೂಪಳಾಗಿ ಆರುವರಿಯದ ಹಾಗೆ ಜಾಹ್ನವಿ. ಈ ಗಂಗಾ ನದಿಯೇ ಕಪ್ಪಾಬಿಟ್ಲಂತ. ಯಾಕೆ ಅಂದರೆ ಅಂಥ ದೋಷಪೂರಿತವಾದ ಒಬ್ಬ ಹೆಂಗಸು ಬಂದಲ್ಲಿ ಸ್ನಾನ ಮಾಡಿದಂತೆ, ಗಂಗಾ ನದಿಯೇ ಕಾಗೆಯಂತೆ ಬಣ್ಣದಿಂದ ಕೂಡದವಳಾಗಿ ಅವಳೇನು ಮಾಡಿದ್ಲು, ಪರಿಹಾರಕ್ಕೋಸ್ಕರ ಅಂತ ನಿವೃತ್ತಿ ಸಂಗಮ ಕ್ಷೇತ್ರದಲ್ಲಿ ಬಂದು ಸ್ನಾನ ಮಾಡಿದ್ಲು ಅಂತ ಆ ಕ್ಷೇತ್ರದ ಒಂದು ಔನ್ನತ್ಯವನ್ನು ಸೂಚಿಸ್ತಕ್ಕಂಥವರಾಗಿದ್ದಾರೆ. ಕಾಗೆಯಂಥ ಬಣ್ಣವು ಕೂಡ ತೀರಿ ಹೋಯಿತು, ಬೆಳ್ಳಗಾದಳು, ಶುಭ್ರಳಾದಳು ಅಂತ ಹೀಗೆಲ್ಲ ಹೇಳ್ತಾ ಇನ್ನು ಮುಂದೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ ನಿವೃತ್ತಿ ಸಂಗಮ ಕ್ಷೇತ್ರದ ಬಗ್ಗೆ. ಕೆಲವೆಲ್ಲ ದಾಸ ಸಾಹಿತ್ಯದಲ್ಲಿ ಬರುವ ವಿಚಾರಗಳು ಈಗಿನ ಪುರಾಣದಲ್ಲಿ, ಈಗಿನ ಇತಿಹಾಸದಲ್ಲಿ ನಾವು ಕಾಣಲಿಕ್ಕಿಲ್ಲ. ಅದು ಯಾವುದೋ ಒಂದು ಇತಿಹಾಸದ ಮೂಲೆ ಗುಂಪಾಗಿ ಬಿಟ್ಟಿರುತ್ತೆ, ಪುರಾಣಗಳಲ್ಲಿ ಪ್ರಕ್ಷಿಪ್ತವಾಗಿರುತ್ತೆ. ಅದನ್ನು ದಾಸಸಾಯರು ಮಹಾಕಾರುಣಿಕರಾಗಿ ಸಂಗ್ರಹ ಮಾಡಿಕೊಡ್ತಾರೆ. ಪಾಂಡವರು ಪರಿವಾರ ಸಹ ಭೂಮಂಡಲವ ಚರಿಸುತ್ತಾ, ಏನಾಯಿತು, ಪಾಂಡವರು ಎಲ್ಲ ಭೂಮಂಡಲವನ್ನು ಸಂಚಾರ ಮಾಡಿಕೊಂಡು ನಿವೃತ್ತಿ ಸಂಗಮ ಕ್ಷೇತ್ರಕ್ಕೆ ಬಂದರು. ಪಿಂಡ ಪಿತ್ತರರಿಗೆ ಯಜ್ಞ ಮಾಡಿನ್ನು, ಪಿತೃದೇವತೆಗಳಿಗೆ ಯಜ್ಞ ಮಾಡಬೇಕು ಅಂತ ಧರ್ಮರಾಜಾದಿಗಳು ಪಿತೃಯಜ್ಞವನ್ನು ಮಾಡಿದರಂತೆ ನಿವೃತ್ತಿ ಸಂಗಮದಲ್ಲಿ. ಅದಕ್ಕೆ ಕೃಷ್ಣ ಇದ್ದಂತ ಆ ಕಾಲಕ್ಕೆ ಧರ್ಮರಾಜ ಕೇಳಿದನಂತೆ, ಕೃಷ್ಣ ಏನೇ ಆದರೂ ಈ ಕುರುಕ್ಷೇತ್ರದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ಸಂಹಾರ ಮಾಡಿದ್ದರಿಂದ ಮತ್ತು ನಮ್ಮ ಸಂಬಂಧಿಕರೇ ಅವರೆಲ್ಲ ದುರ್ಯೋಧನಾದಿಗಳು ಅವರನ್ನೆಲ್ಲ ಸಂಹಾರ ಮಾಡಿದ್ದರಿಂದ ಪಾಪ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟೆಲ್ಲ ಭಗವದ್ಗೀತೆ ಶ್ರವಣ ಆಗಿದೆ, ಸಾಕ್ಷಾತ್ ಭೀಷ್ಮಾಚಾರ್ಯರ ಹತ್ರ ವಿಷ್ಣು ಸಹಸ್ರನಾಮದ ಶ್ರವಣ ಆಗಿದೆ, ಶಾಂತಿ ಪರ್ವದ ಶ್ರವಣ ಆಗಿದೆ. ಅವಾಗ ಇಷ್ಟೆಲ್ಲ ಆದರೂ ಕೂಡ ಧರ್ಮರಾಜನಿಗೆ ಇನ್ನಷ್ಟು ಇಲ್ಲ ಸ್ವಾಮಿ ಏನೋ ಕಾಡ್ತಾ ಇದೆ. ಹೀಗೆ ಕೃಷ್ಣ ಅಂದ, ಯೋಚನೆ ಮಾಡಬೇಡ ಧರ್ಮರಾಜ, ನಿವೃತ್ತಿ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಎಲ್ಲವೂ ಪರಿಹಾರವಾಗುತ್ತೆ. ಇದು ಕಪ್ಪನ್ನು ಬಿಳಿ ಮಾಡುತ್ತೆ, ಬಿಳಿ ಶುಭ್ರವನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ ನದಿ. ಧರ್ಮರಾಜನಿಗೆ ಸ್ನಾನ ಏನೋ ಮಾಡಿಬಿಡ್ತೇನೆ ನಿಜ, ಅದು ಹೋಯ್ತು ಅಂತ ಹೇಗೆ ಕನ್ಫರ್ಮೇಷನ್ ಹೇಗೆ ಅಂತ ಧರ್ಮರಾಜನಿಗೆ. ಅಂದರೆ ನಮ್ಮ ಪ್ರಶ್ನೆ ಅವನು ಮಾಡ್ತಾ ಇದ್ದಾನೆ, ನಾವನ್ನಲ್ವಾ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಒಂದೇ ಒಂದು ದೃಷ್ಟಾಂತ ಇಟ್ಟಿದ್ದಾನೆ ಸ್ವಾಮಿ. ವಾದಿರಾಜರು ಅಂತಾರಲ್ಲ, ಸುವರ್ಣಾವತಿ ನದಿ ಉಡುಪಿಯ ಹತ್ರ, ಆ ಪಾಪಗಳು ಚಟ ಅನ್ನುವ ಶಬ್ದ ಇವತ್ತಿಗೂ ನದಿಯಲ್ಲಿ ಮುಳುಗಿದರೆ ಕಿವಿಯನ್ನು ಮುಚ್ಚಿಕೊಂಡ್ರೆ ಚಟ್ 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 ಅಂತ ಶಬ್ದ ಕೇಳಿಸುತ್ತೆ.
ಶ್ರಾವಯಂತಿ ಸ್ವನಂ ಜನಾನ್, ಇವತ್ತಿಗೂ ಕೇಳಿಸುತ್ತೆ ಅಂತಾರೆ ರಾಜರು. ಅದ್ಯಾಪಿ ಈ ಪ್ರಕಾರ ಒಂದು ಇಟ್ಟಿದ್ದಾನೆ ಸ್ವಾಮಿ, ನಾಸ್ತಿಕರು ಇರ್ತಾರೆ ಅವ್ರಿಗಿರಲಿ ಅಂತ. ಧರ್ಮರಾಜನಿಗೇನು ನಾಸ್ತಿಕ ಬುದ್ಧಿ ಇಲ್ಲ, ನಮ್ಮನ್ನಿಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂದ ಕೃಷ್ಣ ಅಂತಾನೆ, ಒಂದು ಕೆಲಸ ಮಾಡು ಧರ್ಮರಾಜ, ಒಂದು ಶುಭ್ರವಾದ ಬಿಳಿಯ ವಸ್ತ್ರವನ್ನು ತಗೊಂಬಂದ. ಅದನ್ನೆಲ್ಲ ಕೆಸರಲ್ಲೆಲ್ಲ ಹಾಕ್ದ, ಕೆಸರಲ್ಲಿ ಹಾಕಿ ತಗೊಂಬಂದ. ಸರಿ, ಊರಲ್ಲಿರುವ ಎಷ್ಟಾದರೂ ಹೋಗಿ ಯಾವ ಕೆಸರಿಲ್ಲಾದರೂ ಅದನ್ನು ಬೆಳೆಸ್ಕೊಂಬಂದ. ಇನ್ನೇನು ಆ ನಿವರ್ತಿ ಸಂಗಮ ಕ್ಷೇತ್ರದಲ್ಲಿ ಹೀಗಿಟ್ಟ ಆ ಬಟ್ಟೆಯನ್ನು ಠಕ್ಕದ್ದು ಹೋಯ್ತು. ಈ ಟೈಡ್ ಅಂತ ಬರುತ್ತಲ್ಲ ಹಿಂಗೆ, ಹಾಗೆ ಸ್ವೈ ಅಂತ ಹೋಯ್ತು, ಶುಭ್ರವಾದ ವಸ್ತ್ರವಾಯಿತು. ನಿವೃತ್ತಿ ಸಂಗಮ ಕ್ಷೇತ್ರ ಅದು 7 ನದಿಗಳ ಸಂಗಮ. ಕೃಷ್ಣ, ವೇಣಿ, ಭೀಮ, ತುಂಗಭದ್ರ ಹೀಗೆ ಮೊದಲಾಗಿರತಕ್ಕಂಥ 7 ನದಿಗಳ ಸಂಗಮದಿಂದ ಕೂಡಿರತಕ್ಕಂಥ ಮಹತ್ತರವಾದ ಕ್ಷೇತ್ರ. ಅದಕ್ಕೆ ಧರ್ಮರಾಜಾದಿಗಳಲ್ಲಿ ಸ್ನಾನ ಮಾಡಿ ವಿಶೇಷವಾದ ಪುಣ್ಯವನ್ನು ಗಳಿಸಿಕೊಂಡ್ರು ಅಂತ ಗೋಪಾಲದಾಸರು ಅದನ್ನು ದಾಖಲೆ ಮಾಡತಕ್ಕಂಥವರಾಗ್ತಾರೆ. ಈ ಕ್ರಮದಲ್ಲಿ ಅಮ್ಮನವರನ್ನು ಸ್ತೋತ್ರ ಮಾಡಿದ್ದು, ಲಕ್ಷ್ಮೀದೇವಿಯರನ್ನು ಕಾಪಾಡಲೇ ಸಕಲಾಪಧಾರಿಣಿ ಕೊಲ್ಹಾಪುರ ಗತಕಮಲೆ ಅಂತ ಬಹಳ ಪ್ರಸಿದ್ಧವಾದ ಸ್ತೋತ್ರ. ಆ ಕೊಲ್ಹಾಪುರದ ಲಕ್ಷ್ಮೀದೇವಿಯರನ್ನು ಸ್ತೋತ್ರ ಮಾಡುತ್ತಾರೆ. ನಂತರದಲ್ಲಿ ಮುಖ್ಯವಾಗಿ ಗೋಪಾಲದಾಸರು ಒಂದು ಹೊಸ ರೀತಿಯ ವಿಷಯವನ್ನು ಮಂಡನೆ ಮಾಡ್ತಾರೆ. ಅದು ಏನು ಅಂತಂದರೆ, ಈ ಪಾಪಪುರುಷನನ್ನು ಯಾವ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು ಅನ್ನುವುದನ್ನು ಕೂಡ ತೋರಿಸಿಕೊಡ್ತಾ, ಇನ್ನೊಂದು ಅರ್ಥದಲ್ಲಿ ಪ್ರಮೇಯವನ್ನು ರಚನೆ ಮಾಡುವಾಗ ಇಂದಿರೇಶನ ಒಂದೇ ಕ್ರಿಯಾ ದ್ವಂದ್ವವಾಯಿತು ಅಂತ ಬಹಳ ಪ್ರಸಿದ್ಧ ಸ್ತೋತ್ರ ಇದೆ. ಅದರಲ್ಲಿ ಹೇಳುವ ಪ್ರಮೇಯಗಳು ಬಹಳ ವಿಶಿಷ್ಟವಾಗಿವೆ. ಅವರಂತಾರೆ, ಭಗವಂತ ಮಾಡುವ ಒಂದೇ ಕೆಲಸ ಅದು 2 ಥರ ಆಗಿರುತ್ತೆ ಅಂತ ಅರ್ಥ. ಇಂದಿರೇಶನ ಒಂದೇ ಕ್ರಿಯೆಯು ದ್ವಂದ್ವವಾಯಿತು. ಹೇಗೆ? ಜನನ ಕ್ರಿಯಾ ಅಂದರೆ ಹುಟ್ಟೋಣ ಅನ್ನುವ ಕ್ರಿಯೆ, ಅವತಾರ ಮಾಡೋಣ ಅನ್ನುವ ಕ್ರಿಯೆ ದೇವಕೀ ದೇವಿಯರಿಗೆ ವಸುದೇವನಿಗೆ ಸಂತೋಷವನ್ನು ಕೊಡ್ತು. ಇವನು ನಾಯಂ ದಶರಥಾತ್ಮಜ, ನಾಯಂ ದೇವಕೀ ಪುತ್ರ, ಇವನು ದೇವಕಿಯ ಮಗನಲ್ಲ, ನನ್ನ ಮಗನಲ್ಲ ಅನ್ನುವ ಜ್ಞಾನ ದೇವಕೀ ದೇವಿಯರಿಗೆ ವಸುದೇವನಿಗೆ ಕೊಟ್ಟು ವಿಶೇಷವಾದ ಅನುಗ್ರಹವನ್ನು ಮಾಡಿದ, ಅವರಿಗೆ ಸುಖವನ್ನು ಕೊಟ್ಟ. ಅದೇ ಜನನ ಕ್ರಿಯೆ ಅಲ್ಲ, ಯಾರಿಗೆ? ಜೈನರ ಮನತನ ನಡೆಯಿತು. ಇವನೇ ಬುದ್ಧ ಅಂತ ಅಂದುಕೊಂಡ್ರು, ಶುದ್ಧೋಧನನ ಮಗ, ಸಾಕ್ಷಾತ್ ಬುದ್ಧ ಅಂದ್ಕೊಂಡ್ರು. ಅವನೇನು ಮಾಡ್ದ? ರುದ್ರಾಜ ದೇವತೆಗಳು ಎಸೆದ ಅಸ್ತ್ರಗಳನ್ನೆಲ್ಲವೂ ಕೂಡ ಬುಡಕೆಳಗೆ ಹಾಕ್ಕೊಂಡು ನಾನೇ ದೇವರು ಅಂತ ಹೇಳಿದಾಗ ಅವರಿಗೆ ಅಜ್ಞಾನಕ್ಕೂ ಕಾರಣವಾಯಿತು. ಒಂದೇ ಕ್ರಿಯಾ, ಅವತಾರ ಅನ್ನೋ ಒಂದೇ ಕ್ರಿಯಾ 2 ರೀತಿಯ ಕಾರ್ಯವನ್ನು ಮಾಡಿದೆ. ಸ್ತನ್ಯಪಾನವನ್ನು ಮಾಡಿದ, ಯಶೋಧಾದೇವಿಗೆ ಪರಮಾನುಗ್ರಹವನ್ನು ಮಾಡಿದ. ಸ್ತನ್ಯಪಾನವನ್ನು ಮಾಡ್ತಾ ವಾದರಾಜರುತ್ತಾರೆ, ಒಂದು ಸ್ತನವನ್ನು ಪಾನ ಮಾಡ್ತಾ ಇದ್ದಾನೆ, ಇನ್ನೊಂದು ಸ್ತನದಲ್ಲಿ ಪುಣ್ಯವನ್ನು ತುಂಬುತ್ತಾ ಇದ್ದಾನೆ. ಹಾಗೆ ಸ್ತನಪಾನದಿಂದ ಪೂತನಿಯ ಪ್ರಾಣವನ್ನು ಅಳೆಯಿತು. ಸ್ತನಪಾನ ಅನ್ನೋದು ಒಂದೇ ಕ್ರಿಯೆ ದ್ವಂದ್ವವಾಯಿತು. ಬಾಲಕ್ರೀಡೆಗೆ ಯಮಲಾರ್ಜುನರ ಪಾಲಿಸಿತು, ಬಾಲಕ್ರೀಡೆಗೆ ಶಕಟಾದ್ಯರನ್ನು ಸಂಹರಿಸಿತು. ಇನ್ನು ಪಲಾಯನವೇ ಓಡಿ ಹೋಗೋಣ ಅನ್ನುವ ಕ್ರಿಯೆ ಮುಚುಕುಂದನಿಗೆ ಅನುಗ್ರಹ ಮಾಡಿತು, ಕಾಲಯವನನ್ನು ಸಂಹಾರ ಮಾಡಿತು. ಒಂದೇ ಕ್ರಿಯೆ ದ್ವಂದ್ವವಾಯಿತು. ಕರಸ್ಪರ್ಶವಾಗೆ ತುರುಗಳ ಮರಣವ ಪರಿಹರಿಸಿತು, ಕರವದನದೊಳಗಡೆ ಕೇಶಿನಿಗೆ ಮರಣವೇ ಒದಗಿತು. ಹೀಗೆ ಆ ನರ ವಿಶ್ವರೂಪ ನೋಡೆ ಅರ್ಜುನ ವಿಶ್ವರೂಪವನ್ನು ನೋಡಿ ಹರ್ಷೋದ್ರೇಕನಾಗ್ತಕ್ಕವಾದ ದುರ್ಯೋಧನ ಅದೇ ವಿಶ್ವರೂಪವನ್ನು ನೋಡಿ ಏನು ಮಾತಾಡ್ದ? ಭಗವಂತ ವಿಶ್ವರೂಪ ತೋರಿಸ್ತಾ ಇದ್ದಾನೆ. ದುರ್ಯೋಧನ ಅಂದ, ಇಂಥ ಮಾಯಾ ಮಾಟ ಮಾಡೋರು ನನ್ನ ಅರಮನೆಯಲ್ಲಿ ಸಂಬಳಕ್ಕೆ ಬಿದ್ದಿದ್ದಾರೆ ಅಂತಂದ. ಕೃಷ್ಣ, ನೀನು ಮಾಯಾ ಮಾಟ ಮಾಡೋದು ಅದೇನು ದೊಡ್ಡದಲ್ಲ ಅಂತ ಹಾಗೆ ದುರ್ಯೋಧನ ಹೀಯಾಳಿಸ್ತಕ್ಕಂಥವನಾದ ಅಂತ ತೋರಿಸ್ತಾ ಇದ್ದಾರೆ. ಈ ಕ್ರಮದಲ್ಲಿ ಕೊನೆಯಾಗ ಹೇಳ್ತಾರೆ, ಬಂಧುತನವೇ ಧರ್ಮಾಧ್ಯರನು ವಿಂಧ್ಯದೊಳರೆ ಸಲಹಿತು. ಬಂಧುತ್ವ ಅನ್ನತಕ್ಕಂಥದ್ದು ಪಾಂಡವರನ್ನು ಅನುಗ್ರಹ ಮಾಡತಕ್ಕಂಥದ್ದಾಯಿತು. ಅದೇ ಬಂಧುತ್ವ ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡತಕ್ಕಂಥದ್ದಾಯಿತು. ಒಂದೇ ವಚನ ಉಪನಿಷತ್ತಲ್ಲಿ ಬರುತ್ತೆ. ಇಂದ್ರದೇವರಿಗೂ ಉಪದೇಶ ಮಾಡಿದರು, ವಿರೋಚನನಿಗೂ ಉಪದೇಶ ಮಾಡಿದರು. ಒಂದೇ ವಚನ. ಇಂದ್ರದೇವರು ಸರಿಯಾಗಿ ತಿಳ್ಕೊಂಡ್ರು ಭೇದಜ್ಞಾನವನ್ನು, ಜಗತ್ತು ಸತ್ಯತ್ವವನ್ನು ತಿಳಿದರು. ವಿರೋಚನ ಅದೇ ಜ್ಞಾನ, ಉಪದೇಶ ಮಾಡ್ತಾ ಇರೋದು ಒಂದೇ ಪದ, ಆದರೆ ತಿಳಿತಾ ಇರೋ ಅರ್ಥ ಮಾತ್ರ ಬೇರೆ ಬೇರೆ ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಒಂದೇ ಕ್ರಿಯೆ ಭಗವಂತನದ್ದು.
ವಿಶಿಷ್ಟವಾದ ರೀತಿಯಲ್ಲಿ ಸಾಧನೆ ಮಾಡಿಸ್ತಾ ಇದೆ ಅಂತ ಭಗವಂತ ಗೋಪಾಲದಾಸರು ಅದನ್ನು ಸ್ತೋತ್ರ ಮಾಡತಕ್ಕಂಥವರಾಗಿದ್ದಾರೆ. ಇನ್ನು ಅನೇಕ ಕಡೆಯಲ್ಲಿ ಗೋಪಾಲದಾಸರು ನಮ್ಮಲ್ಲಿ ಒಂದು ಈಗೀಗ ಬಂದ ವಿಷಯ ಏನು ಅಂತಂದರೆ, ಮಧ್ವಾಚಾರ್ಯರ ಶಿಷ್ಯರು ಅವರು ಪದ್ಮನಾಭ ತೀರ್ಥರು ಮಾತ್ರ, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರನ್ನು ಶಿಷ್ಯತ್ವ ಅಂತ ಸ್ವೀಕಾರ ಮಾಡಲಿಲ್ಲ, ಅವರು ಆ ಕಾಲದವರಲ್ಲ ಅಂತ ಗೋಪಾಲದಾಸರು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಇದೊಂದು ದೊಡ್ಡ ವಿವಾದ ಇವತ್ತಿಗಂತೂ ಇತ್ತೀಚೆಗೆ ಇನ್ನೂ ಜಾಸ್ತಿ ಆಗೋಗಿದೆ. ಅಕ್ಷೋಭ್ಯ ತೀರ್ಥರು ನೋಡೇ ಇಲ್ಲ, ಇನ್ನು ಯಾರು ನರಹರಿ ತೀರ್ಥರು ನೋಡೇ ಇಲ್ಲ, ಮತ್ತು ಮಾಧವ ತೀರ್ಥರು ನೋಡೇ ಇಲ್ಲ ಅಂತ. ಅದಕ್ಕೆ ಅಂತಾರೆ ಗೋಪಾಲದಾಸರು, ಶ್ರೀ ಗುರು ಪದ್ಮನಾಭ ಮಿಗಿಲು ನರಹರಿ ಮಾಧವರು ಅಘದೂರ ಅಕ್ಷೋಭ್ಯ ತೀರ್ಥರುಗಳಿಗೆ ಸೊಗಸಿಂದು ಉಪದೇಶಿಸಿ ಹಗಲಿರುಳು ಸಕಲ ಶಾಸ್ತ್ರಗಳನ್ನು ಅರವುತ್ತಿರೆ. ಹೀಗೆ ಸ್ತೋತ್ರ ಮಾಡಿ ಆ ಯಾವ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರಿಗೆ ಹೇಳಿಕೊಡುವಾಗ ದೀಪವು ಶಾಂತವಾಗೆ, ಇದು ಮಧ್ವವಿಜಯದಲ್ಲಿ ಬರುತ್ತೆ. ಆದರೆ ಅದರ ಪ್ರಸಂಗವನ್ನು ಈ ರೀತಿಯಾಗಿ ಗೋಪಾಲದಾಸರು ಉಲ್ಲೇಖ ಮಾಡ್ತಾರೆ. ದೀಪ ಶಾಂತ ಆಯಿತು, ಆಗ ಮಧ್ವಾಚಾರ್ಯರ ಪಾದದ ಬೆಳಕೆ ದೀಪ ಅಂತ ಆ ವಿಶೇಷವಾದ ಇಡೀ ಆ ಪ್ರದೇಶವನ್ನೇ ಪ್ರಕಾಶಮಾನವನ್ನಾಗಿ ಮಾಡಿ ಪಾಠವನ್ನು ಹೇಳಿದರು ಅಂತ ಮಧ್ವವಿಜಯ ಹೇಳುತ್ತೆ. ಆ ಪ್ರಸಂಗವನ್ನು ಗೋಪಾಲದಾಸರಂತಾರೆ, ಅಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು 4 ಜನ ಕೂತಿದ್ರು ಅಂತಾರೆ. ಈ ಕ್ರಮದಲ್ಲಿ ಅವರ ಶಿಷ್ಯರೇನುವುದನ್ನು ಕೂಡ ಪ್ರತಿಪಾದನೆ ಮಾಡಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಜೊತೆಗೆ ಗೋಪಾಲದಾಸರು ಆ ಪದ ಸಿಗ್ತಾ ಇಲ್ಲ ಅಲ್ಲಂತಾರೆ, ಈ ಪಾಪಪುರುಷನನ್ನು ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅನ್ನುವುದನ್ನು ಪ್ರಾಯ ಶಾಸ್ತ್ರದಲ್ಲಿ ಈ ಕ್ರಮದ ಒಂದು ಚಿಂತನೆ ಇರಲಿಕ್ಕಿಲ್ಲ. ಅದನ್ನು ಗೋಪಾಲದಾಸರು ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ. ಷೋಡಶೋಪಚಾರ ಪೂಜೆಯನ್ನು ಭಗವಂತನಿಗೂ ಮಾಡ್ತೇವೆ, ಪಾಪಪುರುಷನಿಗೂ ಮಾಡು ಅಂದರು, ಕಲಿಗೂ ಮಾಡು ಅಂದರು. ಮಣಿಮಂತನಿಗೂ ಮಾಡು, ಪಾಪಪುರುಷನಿಗೂ ಮಾಡು. ನಾವೇನು ಪಾಪಪುರುಷ ವಿಸರ್ಜನೆ ಅಂದರೆ ಸಂಧ್ಯಾವಂದನೆ ಸಮಯದಲ್ಲಿ ಬ್ರಹ್ಮಹತ್ಯಾ ಶಿರಸ್ಕಂಚ ಅಂತ ಅಷ್ಟನ್ನು ಮಾತ್ರ ಚಿಂತನೆ ಮಾಡ್ತೇವೆ. ಗೋಪಾಲದಾಸರು ನಿನಗೆ ನಿಜವಾಗಲೂ ಮಧ್ವಾಚಾರ್ಯರು ಪ್ರೀತರಾಗಬೇಕು, ಭಗವಂತ ಪ್ರೀತನಾಗಬೇಕು ಅಂತ ಆದರೆ ಈ 16 ಬಗೆಯ ಪೂಜೆಯನ್ನು ಮಾಡವನಿಗೆ ಅಂತಾರೆ. ಈ ಕ್ರಮ ನಾವೆಲ್ಲೂ ಕಾಣವು ಅಂತಾರೆ ಗೋಪಾಲದಾಸರು. ಹೇಗೆ ಮಾಡ್ಬೇಕಪ್ಪ? ಪೂಜೆ ಮಾಡಿರೋ ಪಾಪಪುರುಷನಿಗೆ ಪೂಜಾ ವಿಧಿಗಳನ್ನು ಅರಿದು ಪೂಜೆ ಮಾಡಿ, ತಿಳಿದುಕೊಂಡು ಮಾಡಿ ಎಂದರು. ಹೇಗೆ? ಕಾಯದ ಮಲತೋಯ ಸ್ನಾನವ ಮಾಡಿಸಿ, ಅವನಿಗೆ ಸ್ನಾನ ಮಾಡಿಸಿ ಎಂದರು. ಹೇಗೆ ಸ್ನಾನ ಮಾಡಿಸಬೇಕು? ನೀವು ಸ್ನಾನ ಮಾಡುವಾಗ ಮಲಸ್ನಾನ ಅಂತ ಒಂದು ಮಾಡಬೇಕು ಮೊದಲು. ಆ ಮಲಸ್ನಾನ ಇದೆಯಲ್ಲ, ಅದು ಅವನಿಗೆ ಸ್ನಾನ ಅಂತ ಅನ್ಕೊಳ್ಳಿ. ನಿಮ್ಮ ದೇಹದ ಮಲದ ಸ್ನಾನ ಇದೆಯಲ್ಲ, ಅದಕ್ಕೆ ಸ್ನಾನ. ಬಾಯಿ ಮುಕ್ಕಳಿಸುವುದೇ ಆಚಮನ. ನೀವು ಬಾಯಿ ಮುಕ್ಕಳಿಸಿ ಉಗಿತೀರಲ್ಲ, ಅದೇ ಅವನಿಗೆ ಆಚಮನ. ಹೇಯ ಮೈಲಿಗೆ ವಸನಗಳನ್ನೇ ವಸ್ತ್ರವನ್ನು ಕೊಟ್ಟು, ಮೈಲಿಗೆ ಬಂದಾಗ ವಸ್ತ್ರ ಉಟ್ಕೊಂಡಿರ್ತೀವಿ, ಅಥವಾ ಹಿತ್ತಲಿಗೆ ಹೋಗ್ಬೇಕಾದ್ರೆ ವಸ್ತ್ರ ಉಟ್ಕೋತೀವಲ್ಲ, ಆ ವಸ್ತ್ರವೇ ಅವನಿಗೆ ವಸ್ತ್ರ. ವಸ್ತ್ರಂ ಸಮರ್ಪಯಾಮಿ ಅನ್ನಿ. ಇನ್ನು ಪೂಯ ರಚಿತ ಆಭರಣದಿಂದ ನಖ ಅಲಂಕರಿಸಿ ಉಗುರು ಕತ್ತರಿಸ್ತಿರಲ್ಲ, ಅದೇ ಅವನಿಗೆ ಆಭರಣ. ನಯನ ನಾಸಿಕದ ಮಲಗಂಧ ಲೇಪನ, ಗಂಧ ಹಚ್ಚಬೇಕಲ್ಲ ಅವನಿಗೆ. ಏನು ಗಂಧ? ಮೂಗಿಂದ ಹೂ ಅಂತಿರಲ್ಲ, ಅದೇ ಗಂಧ ಅವನಿಗೆ. ಕಣ್ಣಲ್ಲಿ ಕಸರು ಬರುತ್ತಲ್ಲ, ಅದೇ ಗಂಧ. ಗಂಧಂ ಸಮರ್ಪಯಾಮಿ. ಈ ತಮಾಷೆ ಎಲ್ಲ ಹೀಗೆ ಮಾಡುವಾಗ ಈ ಅನುಸಂಧಾನ ಮಾಡಿ ಗೋಪಾಲದಾಸರಂತಾರೆ. ಇನ್ನು ಬೈಯುವ ನುಡಿಗಳೇ ಪುಷ್ಪ ಮಾಡರ್ಪಿಸಿ, ಪ್ರಿಯ ಪಾದ ಧೂಪ ಅಪಾನವಾಯು ಮಾಡಿ. ಧೂಪ ಯಾವುದು ಅಂದರೆ ಅಪಾನವಾಯು ಅಂದರು. ಅಪಾನವಾಯು ಬಿಟ್ಟಾಗ ಧೂಪಂ ಸಮರ್ಪಯಾಮಿ ಅನ್ನಿ. ಯಾರಿಗೆ? ಕಲಿಪುರುಷನಿಗೆ. ಈ ಕ್ರಮದ ಅನುಸಂಧಾನ ಇದು ನಮಗೆ ಹೊಸ ಬಗೆಯ ರೀತಿಯ ಒಂದು ಸಂಶೋಧನೆ ಗೋಪಾಲದಾಸರು ಮಾಡಿಕೊಡ್ತಕ್ಕಂಥದ್ದು. ನೈವೇದ್ಯ ಕೊಡಬೇಕಲ್ಲಪ್ಪ, ನೈವೇದ್ಯ ಸ್ಥಳ ಮೆಟ್ಟು ಮಣಿಯಲ್ಲಿ ಕುಳ್ಳರಿಸಿ, ಚಪ್ಪಲಿ ಹಾಕೋತೀವಲ್ಲ, ಅದೇ ಅವನಿಗೆ ನೈವೇದ್ಯದ ಸ್ಥಳ. ಮತ್ತು ಯಾವುದು ನೈವೇದ್ಯ? ಏನು? ಗುಪಿತದಲ್ಲಿ ಗುದದ ಮಲ ಹಸ್ತೋದಕವ ಕೊಡು, ತಪ್ಪದಲೆ ಮೂತ್ರ ಪಾನೋದಕವನಿತ್ತು, ತೃಪ್ತಿಯಾಗೂ ಎಂದು ಒಪ್ಪದಲ್ಲಿ ಸ್ತುತಿಸಿ. ಇದರಿಂದ ತೃಪ್ತನಾಗೋ ನೀನು ಕಲಿಪುರುಷ. ಕಪ್ಪು ವರ್ಣನೆ ಚೆಲುವ, ಇಲ್ಲಿ ಕಪ್ಪು ವರ್ಣ
ಚೆಲುವನಾದವನೇ ಕಾಡಿಗೆ ನಯನನೆಂದು, ಅಷ್ಟಮ ದಾರಿದ್ರ್ಯ ಅಲ್ಪ ಅಬಲನೇ ಕ್ರೂರ. ಅವನು ಸ್ತೋತ್ರ ಮಾಡಬೇಕಂತ. ಏನು ಸ್ತೋತ್ರ? ಅಬಲನೇ, ದರಿದ್ರನೇ, ಕ್ರೂರನೇ ಅಲ್ವಾ, ದುಷ್ಟ, ದೂರ ಬಹುಭಂಗ್ರ ಬ್ರಹ್ಮೇತಿಕಾರಿ, ಶಿಷ್ಟಜನ ಮಲಹಾರಿ, ನಷ್ಟ ಪ್ರತಿಷ್ಠನೆಂದು ತುಷ್ಟಿ ಬಿಡಿಸುತ್ತೆ. ಹೀಗೆ ಸ್ತುತಿಗಳ ಮಾಡುತ್ತಲೀ. ಮತ್ತು ಈ ಕ್ರಮದಲ್ಲಿ ಅನುಸಂಧಾನ ಮಾಡಿದರೆ ಏನಾಗತ್ತೆ? ನವವಿಧ ದ್ವೇಷಕ್ಕೆ ನೀನೇ ಅಧಿಕಾರಿ. 9 ವಿಧದ ದ್ವೇಷ ಇದೆಯಲ್ಲ, ಅದಕ್ಕೆ ನೀನೇ ಅಧಿಕಾರಿ, ಶ್ರೇಷ್ಠ. ನವವಿಧ ಇಂದ್ರಿಯಗಳಲ್ಲಿ ಪೂಜೆಗೆ, ಈ 9 ಇಂದ್ರಿಯಗಳಿಂದ ನಿನಗೆ ಪೂಜೆ ಮಾಡ್ತಾ ಇದ್ದೀನಪ್ಪ ಕಲಿಪುರುಷ ಅಂತ ಹೀಗೆ ಮಾಡಿದಾಗ ಇದನ್ನೆಲ್ಲ ನೋಡಿ ಒಬ್ಬ ಸಾಧಕ ಹೀಗೆ ಪೂಜೆ ಮಾಡ್ತಾ ಇದ್ದಾನಲ್ಲ, ಅದನ್ನು ಜಮಖಂಡಿ ಆಚಾರ್ಯರು ಕೂಡ ಹರಿಕಥಾಮೃತ ಸಾರದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಮಲಮೂತ್ರ ವಿಸರ್ಜನೆ ಮಾಡುವಾಗ ಅವನ ಬಾಯಲ್ಲೇ ಹಾಕ್ತೇನೆ ಅಂತ ಮಾಡು, ಇದೊಂದು ಕ್ರಮ, ಹೀಗೆ ಮಾಡು. ಹೀಗೆ ಮಾಡಿದಾಗ ಏನಾಗುತ್ತೆ? ಅದಕ್ಕೆ ಇದನ್ನೆಲ್ಲೇ ಬರೀತಾರೆ ಜಮಖಂಡಿ ಆಚಾರ್ಯರು ಅಂದರೆ, ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವಜೀವರು ದಾನಪಾತ್ರರು, ಎಲ್ಲ ಜೀವರು ದಾನಪಾತ್ರರು ಅಂತಂದ್ರಲ್ಲ, ಅಲ್ಲಿ ಜಮಖಂಡಿ ಆಚಾರ್ಯ ಬರೆದರು. ಎಲ್ಲ ಜೀವರು ದಾನಪಾತ್ರರು ಅಂದರೆ ಯಾರಿಗೆ ಯಾವ ದಾನ ಕೊಡಬೇಕು? ಆಚಾರ್ಯರಂತಾರೆ ಅಯೋಗ್ಯರಿಗೆ ಮಲವೇ ದಾನ ಅಂದರು. ಅಂದು ದಾನ ಕೊಡು, ಸರ್ವಜೀವರು ದಾನಪಾತ್ರರು, ಈ ಕ್ರಮದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಗೋಪಾಲದಾಸರಂದರು ಪವನನಂತರ್ಯಾಮಿ. ಹೀಗೆ ಮಾಡಿದಾಗ ಗೋಪಾಲ ವಿಠ್ಠಲನು ಭಗವಂತ ಇದನ್ನು ನೋಡಿ ಸಂಸಾರವನ್ನು ತಾರಣೆ ಮಾಡಿ, ನೋಡಿ ಸಂಸಾರದ ತಾರಕಕ್ಕೆ ಇದೂ ಒಂದು ಕ್ರಮದ ಪೂಜೆ ಎಂದರು. ಬರೀ ಭಗವಂತನ ಷೋಡಶೋಪಚಾರ ಪೂಜೆ ಮಾಡೋದು ಒಂದೇ ಒಂದು ಸಂಸಾರದ ತಾರಣೆ ಮಾಡುವ ಸಾಧನ ಅಲ್ಲ, ಇದರ ಜೊತೆಗೆ ಈ ಕಾಲಿಪುರುಷನನ್ನು ಈ ರೀತಿಯಾಗಿ ಪೂಜೆ ಮಾಡುವುದು ಸಂಸಾರ ತಾರಕಕ್ಕೆ ಕಾರಣ ಅಂತ ಗೊತ್ತಿರಲಿಲ್ಲ ನಮಗೆ. ಈಶಾವಾಸ್ಯ ಉಪನಿಷತ್ತು ಹೇಳಿತ್ತು. ಅದರ ಅನುಸಂಧಾನವನ್ನು ಗೋಪಾಲದಾಸರು ಕೊಟ್ಟರು. ಗೋಪಾಲ ವಿಠ್ಠಲ ಹೀಗೆ ತಾರಣೆ ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ಈ ಕ್ರಮದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ಆ ಭಗವಂತನನ್ನು ಮಾತನಾಡಿಸುವ ರೀತಿ ಬಹಳ ಸೊಗಸಾದದ್ದು ಗೋಪಾಲದಾಸರದ್ದು. ರಂಗನಾಥ ಮಲಗಿಬಿಟ್ಟಿದ್ದಾನೆ. ಆ ಮಲಗಿದ ರಂಗನಾಥನನ್ನು ಹೇಗೆ ಮಾತಾಡಿಸಬೇಕು? ಈ ಕೆಲವರು ನಮ್ಮಲ್ಲಿ ಮಕ್ಕಳು ಮನೆಗೆ ಬರ್ತಾರೆ, ಏನು ಮಾಡಿರಲ್ಲ, ಮತ್ತೆ ಕೆಲಸ ಮನೇಲಿ ಏನೇನೇನೇನು ಕೆಲಸ ಮಾಡಿರಲ್ಲ, ಸುಮ್ಮನೆ ಬಂದು ಹಾಸಿಗೆ ಮಲ್ಕೊಂಡ್ಬಿಡ್ತಾವೆ. ಯಾಕೆ ಮಲಗಿಯೋ? ನಟ್ ಕಡ್ದು ಬಂದೀಯ, ಕಟ್ಟಿಗೆ ಕಡ್ದಿಲ್ಲ, ಒಂದು ಒಲೆ ಹೊತ್ತಿಸ್ಕೊಟ್ಟಿಲ್ಲ, ಒಂದು ಅಡುಗೆ ಮಾಡಿಲ್ಲ, ಒಂದು ತರಕಾರಿ ಹೆಚ್ಚಿಲ್ಲ, ಏನಿಲ್ಲ, ಮಾರ್ಕೆಟ್ಗೆ ಹೋಗಿಲ್ಲ, ಸುಮ್ಮನೆ ಆಯಾಸ ಆಗಿದೆ ಅಂತ ಮಲ್ಕೊಂಡ್ಬಿಡೋದು. ನಮ್ಮ ಕಡೆ ಬೈತೀವಿ, ಏನಪ್ಪ ನಟ್ಟು ಕಡ್ದು ಬಂದವ್ರ ಥರ ಮಲ್ಕೊಂಡಿ ಎಲ್ಲೋ ಅಂತ. ನಟ್ಟು ಅಂದರೆ ಕಟ್ಟಿಗೆ. ಹಾಗಿಲ್ಲಿ ಗೋಪಾಲದಾಸರು ಮಕ್ಕಳನ್ನು ಎಬ್ಬಿಸುವ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಭಗವಂತನನ್ನು ಯಾಕೆ ಮಲಗಿಯೋ, ಏನು ಕಾರಣ? ತಮನೊಡನೆ ಹೋರಾಡಿ ತಪಸ್ಸಿ ಮೈ ಬೆವರಿತೋ, ತಮ ಎನ್ನುವ ಅಸುರನ ಜೊತೆಗೆ ಹೋರಾಡಿ ಪಾಪ ಮೈ ಬೆವರುತ್ತೇನು, ಏನಾಗಿಲ್ಲ ನಿನಗೆ, ಮೈ ಬೆವರುತ್ತೇನು ಪಾಪ. ಅಮೃತ ಮಥನದಿ ಗಿರಿಯು ಅತಿಭಾರವಾಯಿತೋ, ಅಮೃತ ಮಥನ ಮಾಡುವಾಗ ಮಂದರ ಪರ್ವತವನ್ನು ಹೊತ್ತಿದ್ಯಲ್ಲ, ಪಾಪ ಬೆನ್ನ ಮೇಲೆ ಭಾಳ ಭಾರ ಆಯಿತು ಅಂತ ಅನಿಸುತ್ತೆ. ನಾವೇನಂತೀವಿ? ಭಗವಂತನಿಗೆ ಎಲ್ಲಿ ಭಾರ ರೀ, ಏನೂ ಭಾರ ಇಲ್ಲ ಅಂತೀವಿ. ಮತ್ತೆ ಯಾಕೆ ಮಲಗಿ? ಭಾರ ಇಲ್ಲ ತಾನೇ, ಏಕೆ ಮಲಗಿ? ಎದ್ದೇಳು. ಮತ್ತೆ ರಮಣಿಯನು ತರುವಾಗ ರಣರಂಗ ಬಹಳ ಆಯಿತೋ, ಈ ರುಕ್ಮಿಣಿ ದೇವಿಯರನ್ನು ಹರಣ ಮಾಡಿಕೊಂಡು ಬರುವಾಗ ರಣರಂಗ ಏನಾದರೂ, ಅಥವಾ ಈ ಭೂಮಿಯನ್ನೇ ಎತ್ತುವಾಗ, ಇದರಲ್ಲಿ ಕ್ರಮ ದಶಾವತಾರದ ವರ್ಣನೆ. ಮೊದಲು ಮತ್ಸ್ಯಾವತಾರ, ಮುಂದೆ ಕೂರ್ಮಾವತಾರ, ಇದು ವರಾಹ ಅವತಾರ. ಭೂಮಿಯನ್ನು ಎತ್ತುಕೊಂಡು ಬರುವಾಗ ಅದೇನಾದರೂ ಭಾರ ಆಯಿತಾ ನಿನಗೆ? ರಣರಂಗ ಬಹಳ ಆಯಿತೋ. ಅಮರ ರಿಪುವನು ಪೇಳೆ ಆಯಾಸವಾಯಿತೋ, ಹಿರಣ್ಯಕಶ್ಯಪುವನ ಜೊತೆಗೆ ಸಂವಾದ ಮಾಡುವಾಗ ಏನಾದರೂ ನನಗೆ ಆಯಾಸ ಆಯಿತೇನು? ಆಕಾಶ ಭೇದಿಸಲು ಆ ಕಾಲು ಉಳುಕಿತೋ, ಈ ಆಕಾಶ ಭೇದಿಸಬೇಕು ಅಂತ ತ್ರಿವಿಕ್ರಮಾವತಾರ ತಾಳದೆಲ್ಲ ಕಾಲೇನಾರು ಉಳುಕು ಬಿಡುತ್ತೇನೋ ಪಾಪ ನಿನಗೆ, ಅದಕ್ಕೆ ಮಲಗಿಯಲ್ಲ. ಅಥವಾ ಕಾಕು ನೃಪರನ್ನು ಸೀಳಿ ಕರಸೋತಿತ್ತೋ, ಎಡೀ ಕ್ಷತ್ರಿಯರನ್ನು ಸಂಹಾರ ಮಾಡ್ತೇನೆ ಅಂತ ಹೋಗಿಬಿಟ್ಟೆಲ್ಲ, ನಿನ್ನ ಕೈ ಸೋತು ಹೋಗಿಬಿಟ್ಟಿದೆ ಅಂತ ಕಾಣುತ್ತೆ ಪರಶುರಾಮ. ಭೂದೇವಿಯ ನರಸಿ ಬಳಲಿಕೆಯೂ ಬಹಳ ಆಯಿತು, ಲೋಕಭಾರವ ಇಳುಹಿ ಸಾಕು ಸಾಕಾಯಿತು, ಏಕೆ ಮಲಗಿಹಿ ಹರಿಯೇ ಏಸು ಆಯಾಸ. ಚಪಲರೆಯ ಮೋಹಿಸಲು ಉಪಟಳವು ಬಹಳ ಆಯಿತು, ಅಪವಿತ್ರವನಡಗಿಸಲು ಅಧಿಕ ಶ್ರಮವಾಯಿತು, ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದು ಎನ್ನ ಕಡೆ, ಕಪಟ ನಾಟಕ ಶ್ರೀ ಗೋಪಾಲ ವಿಠ್ಠಲ ಅಂತ ಹೀಗೆ ಆ ಭಗವಂತನ ದಶಾವತಾರಗಳನ್ನು ಬಹಳ ಸುಂದರ ರೀತಿಯಲ್ಲಿ ಸ್ತೋತ್ರ ಮಾಡತಕ್ಕಂಥವರಾಗಿದ್ದಾರೆ. ಇನ್ನೊಂದು ಕಡೆ ಭ್ರಾಂತಿ ಬಿಡೋದು, ಇದಂತೂ ಬಹಳ ಅದ್ಭುತವಾದ ದೇವರ ನಾಮ. ಅವರಂತಾರೆ, ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ,
ದುರ್ವಿಷಯವ ಮರೆದು ಶಾಂತಚಿತ್ತನಾಗದ ತನಕ ಏ ಪ್ರಾಣಿ ಭ್ರಾಂತಿ ಬಿಡದು. ನಿನಗೆ ಆವರಿಸಿದ ಭ್ರಾಂತಿ ಬಿಡಬೇಕು ಅಂತಂದರೆ ಭಗವಂತನನ್ನು ಮರೆತರೆ ಆ ಭ್ರಾಂತಿ ಯಾವ ಕಾರಣಕ್ಕೂ ಬಿಡಲ್ಲ. ಮತ್ತು ಭ್ರಾಂತಿ ಬಿಡಬೇಕು ಅಂದರೆ ಏನು ಮಾಡಬೇಕು? ಕಾಲ ಕಾಲಕ್ಕೆ ಹರಿಕಥಾ ಶ್ರವಣ, ಗುರುಗಳ ಮುಖದಿ ಕೇಳಿದ್ದೇ ಕೇಳುತ್ತಾ. ಇದೊಂದು ದೊಡ್ಡ ಉಪದೇಶ. ಇದು ಗೋಪಾಲದಾಸರು ಮಾಡಿದ ಮಹತ್ತರವಾದ ಉಪದೇಶ. ನಮ್ಮ ಸಂಘ ಸಂಸ್ಥೆಗಳಲ್ಲಿ ಇವತ್ತೇನಾಗಿದೆ ಅಂತಂದರೆ, ಭಾಗವತ ಹೇಳಬೇಕು ಅಂತಂದರೆ, ಭಾಗವತ ಎಷ್ಟು ಸರಿ ಕೇಳಬೇಕ್ರಿ, ಎಷ್ಟು ಸರಿ ಕೇಳಬೇಕು. ಎಲ್ಲರ ಥರ ಎಲ್ಲ ನಾನಾ ಟೈಪ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಭಾಗವತ ಕೇಳಿದ್ದೀವಿ. ಆ ಸ್ವಾಮಿಗಳು ಒಂದು ರೀತಿ ಹೇಳ್ತಾರೆ, ಈ ಸ್ವಾಮಿಗಳು ಒಂದು ರೀತಿ, ಇನ್ನು ಅದರ ಮಧ್ಯೆ ಯೂಟ್ಯೂಬಲ್ಲಿ ಬೇರೆ, ಅದರಲ್ಲೂ ಕೇಳಿದ್ದೀವಿ. ಎಲ್ಲ ಕಡೆ ಹಾಸ್ಯಭರಿತವಾದ ಭಾಗವತ ಕೇಳಿದ್ದೇವೆ, ತತ್ವಭರಿತವಾದ ಭಾಗವತ ಕೇಳಿದ್ದೇವೆ, ಎಲ್ಲ ತರಹದ ಭಾಗವತದ ಕಥೆಗಳನ್ನು ಕೇಳಿದ್ದೇವೆ. ಅದರಿಂದ ಭಾಗವತ ಬಿಟ್ಟು ಬೇರೆ ಏನಾರು ಹೇಳಿ. ಅಪ್ಪ ಮಹಾಭಾರತ ಹೇಳ್ತೀವಿ, ಮಹಾಭಾರತನೂ ಕೇಳಿದ್ದೇವೆ. ಈಗಾಗಲೇ ಫಲಿಮಾನ ಪರ್ಯಾಯದಲ್ಲಿ ಸೀರೀಸಾಗಿ ನಡೀತಾ ಇದೆ, ಮಹಾಭಾರತನೂ ಕೇಳಿದ್ದೇವೆ. ಸರಿ, ಹರಿಕಥಾಮೃತ ಸಾರ ಇಲ್ಲೋ ಅದು ಕೇಳಿದ್ದೇವೆ. ಅದು ಪಾಠ ಬೇರೆ ಮಾಡಿಸ್ಕೊತಿರ್ತಾರೆ ಕೆಲವರು, ಪಾಠನೂ ಆಗಿದೆ. ಏನು ಮಾಡಬೇಕು? ಯಾವ್ದಾದ್ರು ಹೊಸದು ಹೇಳಿ. ಏನು ಹೊಸದು ಎಲ್ಲಿಂದ ಹೇಳೋಕ್ಕಾಗತ್ತೆ? ನಾವು ವೇದವ್ಯಾಸರ ಹತ್ರ ಹೋಗಿ ಹೊಸದು ಸೃಷ್ಟಿ ಮಾಡಬೇಕಷ್ಟೇ ಅಲ್ವಾ? ಹೊಸದು ಹೇಳಿ ಅಂದರೆ ಅದಕ್ಕಂತಾರೆ ಗೋಪಾಲದಾಸರು, ಕೇಳಿದ್ದೆ ಕೇಳುತ್ತಾ, ಪೇಳುತ್ತ ಮನನವ ಮಾಡುತ್ತಾ, ಕೇಳಿದಂತೆ ಧ್ಯಾನವ ಮಾಡುತ್ತಾ. ಬರೀ ಕೇಳೋದಷ್ಟೇ ಅಲ್ಲ ಅಂದರು, ಕೇಳಿದ್ದೇ ಕೇಳುತ್ತಾ ಮೇಲೆ ಮನನವ ಮಾಡುತ್ತಾ. ನೀನು ಏನು ಕೇಳ್ತೀಯೋ ಮತ್ತೊಮ್ಮೆ ಕೇಳು. ಅದನ್ನು ಬ್ರಹ್ಮಸೂತ್ರ ಹೇಳ್ತಾ ಇದೆ ಎಂದರು. ಆವೃತ್ತಿ ರಸಕೃತ ಉಪದೇಶಾತ್ ಓಂ. ಮತ್ತೆ 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 ಶ್ರವಣ ಮಾಡು. ಭಾಗವತವನ್ನು, ಮಹಾಭಾರತವನ್ನು ಎಷ್ಟು ಶ್ರವಣ ಮಾಡ್ತೀರೋ ಇವತ್ತಿಗೂ ನಲದಮಯಂತಿ ಮಹಾಭಾರತ ಅಂತಂತೂ ಸಮುದ್ರದಕ್ಕಿಂತಲೂ ಇನ್ನೂ ಜಾಸ್ತಿ. ಅದು ನೀವು ಎಷ್ಟು ಅಧ್ಯಯನ ಮಾಡಿದರೂ, ಏನು ಓದಿದರೂ, ಏನು ತಿಳಿದರೂ ಅಲ್ಪನೇ. ಅದು ನೆನಪಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಬಹಳ ಕಷ್ಟ. ಮಹಾಭಾರತ ನಲದಮಯಂತಿ ಕಥೆಯನ್ನು ಚಾಚೂ ತಪ್ಪದೆ ಹಿಂದು ಮುಂದಾಗದೆ ಹೇಳಿಬಿಡಲಿ ನೋಡೋಣ, ಅಷ್ಟು ಕಷ್ಟ ಇದೆ. ಆ ಕ್ರಮದಲ್ಲಿ ಒಂದೊಂದು ಕಥಾಭಾಗವೇ ಅದರಲ್ಲಿ ಬರ್ತಕ್ಕಂಥ ಉಪದೇಶ. ಏನು ಒಂದೊಂದು ಉಪದೇಶ. ಸಾವಿತ್ರಿ, ಸತ್ಯವಾನ್ ಸಾವಿತ್ರ ಕಥೆಯನ್ನು ಇಷ್ಟು ಕೇಳಿದ್ದೇವೆ, ಅದರ ತತ್ವ ಏನು? ಸಾವಿತ್ರಿ ಅಂತಾಳೆ, ಯಮಧರ್ಮರಾಜ ಕೇಳಿದ, ಏನು ವರ ಬೇಕು ನಿನಗೆ? ಯಾರು ಯೋಚನೆ ಮಾಡಿದ್ದಾರೆ ಇದನ್ನು? ಅಂತಾಳೆ ಆಕೆ ಸಾವಿತ್ರಿ, ನಿನಗೇನು ವರ ಬೇಕು? ಮೊದಲ ವರ ಏನು ಅಂತ ಕೇಳಿದ ಯಮಧರ್ಮರಾಜ. ಕೊಡ್ತೇನೆ ಕೇಳು. ಏನು ಮೊದಲ ವರ ಏನು ಕೇಳಬೇಕಾಗಿತ್ತು ಅವಳು? ಗಂಡನನ್ನು ಬಿಟ್ಟು ಅಂತ ಹೇಳಿದ್ದ ಇವನು, ಕಂಡೀಷನ್ ಹಾಕಿದ್ದ ಯಮಧರ್ಮರಾಜ. ಗಂಡನ ಪ್ರಾಣವೊಂದನ್ನು ಬಿಟ್ಟು ನಿನಗೇನು ವರ ಬೇಕು ಕೇಳು ಅಂತ ಹೇಳಿದ್ದ. ಏನು ಕೇಳಬೇಕು? ಸಾಮಾನ್ಯ ಸ್ತ್ರೀಯರೇನು ಮಾಡ್ತಾರೆ? ತವರು ಮನೆಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ. ಸ್ತ್ರೀಯರ ಸ್ವಭಾವ. ಸಾವಿತ್ರಿ ಹೇಗಿರಬೇಕು ಅಂತ ತೋರಿಸಿಕೊಟ್ಲು. ಅದೇ ಮಹಾಭಾರತದ ಒಂದು ಅದ್ಭುತತ್ವ. ಸಾವಿತ್ರಿ ಅಂತಾಳೆ, ನನ್ನ ಮಾವನಿಗೆ ಕಣ್ಣು ಹೋಗಿದೆ, ಕಣ್ಣು ಕೊಡು ಅಂದ್ಲು. ಫಸ್ಟ್ ವರ, ಮಾವನಿಗೆ ಕಣ್ಣು ಹೋಗಿದೆ. ಎರಡನೇ ವರ, ರಾಜ್ಯ ಭ್ರಷ್ಟನಾಗಿದ್ದಾನೆ, ರಾಜ್ಯ ಕೊಡು. ಮೂರನೇ ವರ, ಅಲ್ಲಿಗೆ ಬಂದ್ಲು, ನಮ್ಮ ಅಪ್ಪಂಗೆ ಗಂಡು ಮಕ್ಕಳಾಗಿಲ್ಲ, ಗಂಡು ಮಕ್ಕಳಾಗ. ಥರ್ಡ್, ಯಾವ ಕಂಡೀಷನಲ್ಲಿ ನಾವು ನೋಡಬೇಕು, ಸ್ತ್ರೀಯರು ಯಾವ ರೀತಿಯಲ್ಲಿ, ಇದು ಮಹಾಭಾರತದ ತತ್ವ. ಅದನ್ನು ಸಾವಿತ್ರಿ ಏಕತೆ. ಬರೀ ಸಾವಿತ್ರಿ ಬಂದ್ಲು, ಯಮಧರ್ಮರಾಜ ಮಾತಾಡಿದ್ಲು, ಗಂಡನ ಬದುಕಿಸ್ಕೊಟ್ಲು, ಇಷ್ಟಲ್ಲ. ಸಾವಿತ್ರಿ ಮುಂದಂತಾಳೆ, ಬದುಕಿಸಿದ ಬಂದಾಗ ಈ ಋಷಿಮುನಿಗಳೆಲ್ಲ ಮಾತನಾಡ್ಕೊಳ್ತಾ ಇರ್ತಾರೆ, ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ, ಏನಾಯಿತು ಹೀಗೆ ಅಂತ. ಸಾವಿತ್ರಿ ಬಂದವಳೆ ಅಲ್ಲಿ ಕೇಳ್ತಾನೆ ಗಂಡ ಬದುಕಿ ಬಂದ ಮೇಲೆ, ನಾನು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ, ಏನಾಯಿತು, ನೀನು ತೊಡೆ ಮೇಲೆ ಮಲಗಿದ್ನಲ್ಲ ಅಂತ. ಒಂದು ಮಾತು ಅನ್ನಲಿಲ್ಲ ಸಾವಿತ್ರಿ. ನಿಮ್ಗೇನು ಗೊತ್ತು, ನೀವೇನೋ ಹೋಗ್ಬಿಟ್ರಿ, ನಾನಲ್ಲಿ ಹೋಗಿದ್ದೆ, ದೊಡ್ಡ ಕತೆ ಅಂತ ನಾವು ಹೇಳ್ತಾ ಇದ್ವಿ. ಸಾವಿತ್ರಿ ಹೇಳಲಿಲ್ಲ. ಅವಳು ಅಂತಾಳೆ, ಈಗ ಬೇಡ, ಇಲ್ಲಿ ಮನೆಗೆ ಹೋದ ಮೇಲೆ ಮಾತಾಡೋಣ ಅಂತ. ಅಲ್ಲಿ ಹೋದ ಮೇಲೆ ಅಂತಾಳೆ, ನನ್ನ ಪ್ರತಾಪದಿಂದ ನನ್ನ ಗಂಡ ಬದುಕದ ಅಂತ ಒಂದು ಮಾತು ಬರಲಿಲ್ಲ ರೀ ಸಾವಿತ್ರಿಗೆ. ಇದು ತತ್ವ. ಅದನ್ನೇ ಅಂತಾರೆ ಗೋಪಾಲದಾಸರು, ಕೇಳಿದ್ದೇ ಕೇಳುತ್ತಾ ಮೇಲೆ ಮನನವ ಮಾಡುತ್ತಾ. ಇದೇ ಮನನ ಅಂದರು. ಏನನ್ಬೇಕು? ಈ ಬ್ರಾಹ್ಮಣರಿದ್ದಾರಲ್ಲ, ತಪಸ್ವಿಗಳು, ಇವರ ಪರಮಾನುಗ್ರಹದಿಂದ ನನ್ನ ಗಂಡ ಬದುಕಿ ಬಂದ ಅಂದ್ಲು. ಅಂಥ ಮಾತು ಈ ಕ್ರಮದಲ್ಲಿ ಸಾವಿತ್ರಿ ತೋರಿಸಿಕೊಟ್ಟಿದ್ದಾಳೆ. ಆದ್ದರಿಂದ ಕೇಳಿದ್ದೆ ಕೇಳುತ್ತಾ, ಪೇಳುತ್ತಾ ಮನನವ ಮಾಡುತ್ತಾ, ಕೇಳಿದಂತೆ ಧ್ಯಾನವ ಮಾಡುತ್ತಾ ಮಾಡಲು ಅನುಭವಕ್ಕೆ ಮೇಲಾಗಿ ಅನುಭವಕ್ಕೆ ಬರಬೇಕು ಅಂದರು ಗೋಪಾಲದಾಸರು. ಈ ದಾಸ ಸಾಹಿತ್ಯದ ಪದಗಳನ್ನು ಬರೀ ಅಷ್ಟನ್ನೇ ಓದಿ ಅದನ್ನು ಫುಲ್ ಸ್ಟಾಪ್ ಇಡುವಂಥ ಪದಗಳಲ್ಲ ಇವು. ಅದರ ಸಾರವನ್ನು ತಿಳಿಯಬೇಕು. ಗೋಪಾಲದಾಸರಂತಾರೆ,
ಮೊದಲು ಕೇಳು, ಕೇಳಿದ್ದನ್ನು ಮನನ ಮಾಡು. ಮನನ ಮಾಡಿದ್ದಾದ ಮೇಲೆ ಧ್ಯಾನವ ಮಾಡುತ್ತಾ ನೀನು ಗಾಯತ್ರಿ ಮಂತ್ರ ಕೂತ್ಕೊಂಡ್ಯಾ, ಧಿಯೋ ಯೋನಃ ಪ್ರಚೋದಯಾತ್, ನನ್ನ ಬುದ್ಧಿಗನ್ನ ಅಂತಾರೆ ಮಧ್ವಾಚಾರ್ಯರ ಭಾಷ್ಯ ನೋಡಬೇಕು. ಋಗ್ಭಾಷ್ಯದಲ್ಲಿ ಅಶೇಷ ಬುದ್ಧಿ ಪ್ರಚೋದನೆ ಮಾಡಬೇಕು ಗಾಯತ್ರಿ. ಬರೀ ನನ್ನ ಬುದ್ಧಿ ಒಂದೇ ಅಲ್ಲ, ಎಂಥ ಆಚಾರ್ಯರ ಒಂದು ತತ್ವ, ಮಧ್ವರಾಯರ ತತ್ವ. ಈ ಗಾಯತ್ರಿ ಮಂತ್ರ ಅಶೇಷ ಜನರುಗಳ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತೆ. ಆದ್ದರಿಂದ ನಮ್ಮಗಳ ಬುದ್ಧಿಯನ್ನು ಪ್ರಚೋದನೆ ಮಾಡತಕ್ಕಂಥದ್ದು ಅಂತ ಚಿಂತನೆ ಮಾಡುವಾಗ ಸಮಗ್ರ ಅಧ್ಯಯನ ಮಾಡಿದ, ಶ್ರವಣ ಮಾಡಿದ, ನೋಡಿದ ಎಲ್ಲ ವಿಷಯಗಳು ಮೆಲುಕು ಹಾಕಬೇಕು. ಹಾಗೆ ಮಾಡಿದ್ರೆ ಗಾಯತ್ರಿ 1000 ಅಲ್ಲ 1,00,000 ಮಾಡ್ಬೋದು. ಆ ಚಿಂತನೆ ಬರದೇ ಹೋದರೆ 10ಕ್ಕೆ ಸಾಕಪ್ಪ ಸಾಕು ಅನಿಸುತ್ತೆ. ಅದಕ್ಕಂತಾರೆ ಕೇಳಿದ್ದೆ ಕೇಳುತ್ತಾ, ಕೇಳಿದಂತೆ ಧ್ಯಾನವ ಮಾಡುತ್ತಾ, ಮಾಡಲು ಅನುಭವಕ್ಕೆ ಮೇಲಾಗಿ ಬಂದೊದಗಾದನ್ನ. ಅನುಭವಕ್ಕೆ ಬರಲಿಲ್ಲ ಅಂತಂದರೆ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ. ಅನುಭವಕ್ಕೆ ಬರಲಿಲ್ಲ ಅಂದರೆ ನಿನ್ನ ಭ್ರಾಂತಿ ಬಿಡಲ್ಲ. ಬಂದಿದ್ದು ಪ್ರವಚನ ಕೇಳಿದ್ದು, ಈ ಕಡೆ ಕಿವಿಯಿಂದ ಕೇಳಿದ್ದು, ಈ ಕಡೆ ಕಿವಿಯಿಂದ ಹೇಳಿಸ್ಕೊ ಇಂದ ಅಷ್ಟಕ್ಕೆ ಅದು ಮೀಸಲಾಗತ್ತೆ ಹೊರತು ಅನುಭವಕ್ಕೆ ಬಾರದೆ ಹೋದ್ರೆ ಅದು ಶಾಸ್ತ್ರವೇ ಅಲ್ಲ. ನಚಾನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಆದ್ದರಿಂದ ಅಂತಾರೆ ಪೂರಕ, ರೇಚಕ, ಕುಂಭಕದಿಂದಲೇ ಹೃದಯಸ್ಥ ಭೌತಿಕ ಮಾರುತ ಜೈಸಿ, ಇದೆಲ್ಲ ಯೋಗದ ಲಕ್ಷಣವನ್ನು ಹೇಳ್ತಾರೆ. ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮ ಮಾಡುವಾಗ ಪ್ರಸಿದ್ಧವಾದದ್ದು ಪೂರಕ, ರೇಚಕ, ಕುಂಭಕ. ಇದನ್ನು ಮಾಡಿ ಮುಂದೇನು ಮಾಡಬೇಕು? ಗೋಪಾಲದಾಸರಂತಾರೆ ಭೌತಿಕ ವಾಯುವನ್ನು ಜಯಿಸಿ. ನಮ್ಮಲ್ಲಿ ನಮ್ಮ ಅನುಭವಕ್ಕೆ ಬಂದಿಲ್ಲ ಇದು. ಭೌತಿಕ ವಾಯು ಅಂತ ಒಂದಿದೆ, ಅದನ್ನು ಜಯಿಸಿದ ಮೇಲೆ ಅಧಿಭೌತಿಕವಾಗಿರ್ತಕ್ಕಂತಹ ಅತೀಂದ್ರಿಯವಾದ ಇನ್ನೊಂದು ವಾಯುವನ್ನು ನಿಗ್ರಹ ಮಾಡ್ತಕ್ಕಂಥವರಾಗಿ, ಆ ಯಾವ ಭೌತಿಕ ವಾಯುವನ್ನು ನಿಗ್ರಹ ಮಾಡ್ತಕ್ಕಂಥವರಾಗಿ ಒಂದು ಕಡೆ ಸ್ಥಾಪನೆ ಮಾಡಿದರೆ, ಅದೆಲ್ಲ ವಾಯುಪುರಾಣದಲ್ಲಿ ವಿಸ್ತಾರವಾಗಿ ಬಂದಿದೆ. ಸ್ಥಾಪನೆ ಮಾಡಿದಾಗ ಅಣಿಮಾದಿ ಸಿದ್ಧಿಗಳು ಬರುತ್ತೆ. ಅದರ ಲೆವೆಲ್ಗೆ ನಾವಿನ್ನೂ ಹೋಗಿಲ್ಲ. ಪ್ರಾಣಾಯಾಮವೇ ಇನ್ನೂ ಗೊತ್ತಿಲ್ಲ ನಮಗೆ. ಭೌತಿಕ ವಾಯುವನ್ನು ನಿಗ್ರಹ ಮಾಡಿದಾಗ ವಾಯು ಹೇಗೆ ಎಲ್ಲಿಂದ ಪಾಸ್ ಆಗ್ತಾ ಇದೆ, ಪ್ರಾಣಾಯಾಮಕ್ಕೆ ಕುಂಭಕಕ್ಕೆ ಕೂತಾಗ ವಾಯು ಎಲ್ಲಿಂದ ಈ ಪಾದದಿಂದ ಜಾನುವಿನವರೆಗೂ, ಜಾನುವಿನಿಂದ ತೊಡೆ, ಇಲ್ಲಿಂದ ಕಟಿಭಾಗದಿಂದ ಹೃದಯ ಭಾಗ, ಶಿರೋಭಾಗ, ಇಲ್ಲಿವರೆಗೂ ಅದು ಮೂವ್ ಆಗ್ತಾ ಇದೆ ಎನ್ನುವ ಅನುಭವ ನಮಗೆ ಪ್ರಾಣಾಯಾಮದಲ್ಲಿ ಬರಲ್ಲ. ಅದು ಬರಬೇಕು ಮೊದಲು. ಆದ್ದರಿಂದ ವಾಯು ಸಂಚಾರವನ್ನು ತಿಳಿದು ನಿಗ್ರಹ ಮಾಡಬೇಕು. ಇದು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೊಡತಕ್ಕಂತಹ ಒಂದು ಸಾಮರ್ಥ್ಯದಿಂದ ಕೂಡಿದ್ದಪ್ಪ. ಆದ್ದರಿಂದ ಧಾರಣನಾಗಿ ನಿಸ್ಸಂಗದಿ ಚರಿಸಿ ಭಾರತಿಪತಿಯಾದ ಸಮೀರಣ ಬಲಿಮೆಯ ಪಡೆಯದ ತನಕ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ. ಅಲ್ಲಿವರೆಗೂ ಭ್ರಾಂತಿ ಬಿಡಲ್ಲ. ಮತ್ತು ನಾವು ಎಲ್ಲಿದ್ದೀವಿ ಅಂತ ವಿಚಾರ ಮಾಡೋಣ. ಈಗ ಅಲ್ಲಿವರೆಗೂ ಭ್ರಾಂತಿ ಬಿಡಲ್ಲ ಅಂತಂದರೆ ನಾವೆಲ್ಲಿದ್ದೀವಿ, ಅಟ್ ವಾಟ್ ಲೆವೆಲ್ ವಿ ಆರ್ ಅಂತ ಅರ್ಥ. ಅದಕ್ಕಂತಾರೆ ಹೀಗೆ ತಿಳಿದು ಅಂಶ ಆವೇಶ ಅಧಿಷ್ಠಾನ ಅಂತರ್ಯಾಮಿ ಇಷ್ಟಿದೆ ಇಲ್ಲಿ. ಅಂಶ ಬೇರೆ, ಅಧಿಷ್ಠಾನ ಬೇರೆ, ಆವೇಶ ಬೇರೆ ಅಲ್ವಾ, ಮತ್ತೇನು ಅಂತರ್ಯಾಮಿ ಬೇರೆ. ಒಂದೊಂದಕ್ಕೂ ಒಂದು ಅರ್ಥ ಇದೆ. ಅಂಶ, ಈಗ ನಮ್ಮ ರಾಯರ ಬಗ್ಗೆ ಅನೇಕ ದಾಸರು ಶೇಷಾಂಶ ಅಂತ ಹೇಳಿದ್ದಾರೆ. ಅಂಶ ಅಂದ್ರೆ ಏನು? ಶೇಷಾಂಶ ಹೇಗಾಗ್ತಾರೆ ರಾಯರು? ಶೇಷಾಂಶ ಅಂದರು. ಆವೇಶ ಅಂದ್ರೇನು? ಅಧಿಷ್ಠಾನ ಅಂದ್ರೇನು? ಅಂತರ್ಯಾಮಿ ಅಂದ್ರೇನು? ಈ ಡಿಫರೆನ್ಸ್ ತಿಳ್ಕೋಬೇಕಲ್ಲ. ಅಲ್ಲಿವರೆಗೂ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ. ಸುಮ್ಮನೆ ಒಂದು ಹೇಳಿಬಿಡ್ತೇನೆ ಇವತ್ತು. ಅಂಶ ಅಂದರೆ ಎಲ್ಲ ಕಡೆಯಲ್ಲೂ ಅಂಶ ಅಂತ ಸ್ವೀಕಾರ ಮಾಡೋದಕ್ಕೆ ಒಂದೇ ಅರ್ಥವನ್ನು ಸ್ವೀಕಾರ ಮಾಡುವಂತಿಲ್ಲ. ಅಂಶ ಅಂದರೆ ಹೇಗೆ ಸ್ವೀಕಾರ ಮಾಡಬೇಕು? ಗೀತಾಭಾಷ್ಯದಲ್ಲಿ ಟೀಕಾಕೃತ್ಪಾದರಂತಾರೆ, ಗೀತಾಭಾಷ್ಯ ಪ್ರಮೇಯ ದೀಪಿಕಾ, ಸೂರ್ಯನ ಕಿರಣಗಳು ಸೂರ್ಯನ ಅಂಶ ಅಂತ ಬರೆದ್ರು. ಸೂರ್ಯನ ಕಿರಣಗಳು ಸೂರ್ಯನ ಅಂಶ ಅಂದ್ರೆ ಅರ್ಥ ಏನು? ಸೂರ್ಯನೇ ಸೂರ್ಯನ ಕಿರಣಗಳ, ಅಥವಾ ಸೂರ್ಯ ಕಿರಣಗಳು ಬೇರೆ ಸೂರ್ಯ ಬೇರೆನಾ? ಅದಕ್ಕಂದ್ರು ಟೀಕಾರಾಯರು, ಸೂರ್ಯನ ಕಿರಣಗಳು ಅಂಶ ಅಂದ್ರೆ ಅರ್ಥ ಏನು? ಸೂರ್ಯನ ಅಧೀನ ಅಂತ ಅರ್ಥ. ಅಂಶ ಅಂತಂದ್ರೆ ಅಧೀನ. ಆದ್ದರಿಂದ ಅಂಶ ಅಂದ್ರೆ ಏನು? ಈ ಅಂಶ ಅಧೀನ ಎನ್ನುವ ಅರ್ಥದ ಅಂಶವನ್ನು ಎಲ್ಲ ಕಡೆ ಸೇರಿಸಬಾರದು. ಮತ್ತೆ ಅದು ಬೇರೆ.
ಅದರಿಂದ ಅಂಶ ಅಂದ್ರೇನು, ಅಂಶಿ ಅಂದ್ರೇನು, ಆವೇಶ ಅಂದ್ರೇನು, ಅಧಿಷ್ಠಾನ ವಾದರಾಜ ಪರ್ವಗಳು ಅಂತಾರೆ. ಸ್ವಪ್ನ ವೃಂದಾವನ ಆಖ್ಯಾನದಲ್ಲಿ ಒಂದು ಮಾತಂತಾರೆ, ನನ್ನ ಅಧಿಷ್ಠಾನ ವೃಂದಾವನದಲ್ಲಿ ಎಷ್ಟಿದೆಯೋ, ಅಂದರೆ ಪಂಚವೃಂದಾವನದಲ್ಲಿ ಎಷ್ಟು ನನ್ನ ಅಧಿಷ್ಠಾನ ಇದೆ, ನನ್ನ ಸನ್ನಿಧಾನ ಇದೆಯೋ ಆ ಅಧಿಷ್ಠಾನದಲ್ಲಿ ಅಷ್ಟು ಸನ್ನಿಧಾನ ನನ್ನ ವೇದನಿಧಿಗಳಲ್ಲಿ ಇಲ್ಲ. ವೇದನಿಧಿಗಳ ವೃಂದಾವನ ಇದೆ ಸೋದೆಯಲ್ಲಿ, ಅವರಲ್ಲಿ ವೃಂದಾವನದಲ್ಲಿರುವಷ್ಟು ನನ್ನ ಸನ್ನಿಧಾನ ವೇದನಿಧಿಗಳಲ್ಲಿಲ್ಲ. ಅಧಿಷ್ಠಾನದ ವ್ಯತ್ಯಾಸ ಇದು. ವೇದನಿಧಿಗಳಲ್ಲಿರುವ ಸನ್ನಿಧಾನ ವೃಂದಾವನಾಚಾರ್ಯರಲ್ಲಿ ಇಲ್ಲ, ವ್ಯತ್ಯಾಸ ಇದೆ. ಅಧಿಷ್ಠಾನದಲ್ಲಿ ತಾರತಮ್ಯ ಇದೆ. ಅದರಿಂದ ಅಧಿಷ್ಠಾನ ತಿಳಿಯಬೇಕು, ಅಂಶ ತಿಳಿಯಬೇಕು, ಆವೇಶ. ಎಕ್ಸಾಂಪಲ್, ನಹುಷನಿಗೆ ಶಾಪ ಕೊಟ್ಟರು. ಯಾರು ಕೊಟ್ಟರು? ಅವನಿಗೆ ವರ ಇತ್ತು. ಯಾರು ಕೊಟ್ಟರು? ಭೃಗು ಋಷಿಗಳು ಕೊಡಬೇಕು ಅಂತಂದರೆ ಈ ಜಡೆಯೊಳಗೆ, ಅಗಸ್ತ್ಯರ ಜಡೆಯಲ್ಲಿ ಭೃಗು ಋಷಿಗಳು ಕೂತಿದ್ದಾರೆ. ಅವರು ಕೊಟ್ರ? ಅವರು ಕೊಡುವಂತಿಲ್ಲ. ಮತ್ತಾರು ಕೊಟ್ಟರು? ಅಗಸ್ತ್ಯರ ಜಡೆಯಲ್ಲಿ ಒದ್ದಿಸಿಕೊಂಡ ಭೃಗುವಿನ ಒಳಗಿರುವ ಬ್ರಹ್ಮದೇವರು ಕೊಟ್ಟರು. ಅದು ಆವೇಶ. ಅದರಿಂದ ಅಂಶ ಬೇರೆ, ಅಂಶಿ ಬೇರೆ, ಆವೇಶ ಬೇರೆ, ಅಧಿಷ್ಠಾನ ಬೇರೆ. ಇದನ್ನು ತಿಳಿಯುವವರೆಗೂ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ. ಇದನ್ನು ಎಲ್ಲ ಕಡೆ ತಿಳಿಯಬೇಕು ಅಂತಾರೆ. ಬಹಳ ಪ್ರಮೇಯ ಭೂಯಿಷ್ಠವಾದ ಸ್ತೋತ್ರಗಳಿವೆಲ್ಲ. ಒಂದನ್ನು ಮಾತ್ರ ಹೇಳಿ ಅದರಲ್ಲೂ ಈ ಪ್ರಮೇಯ ವಿಷಯಗಳನ್ನು ತಿಳಿಯಬೇಕಾದರೆ ಭಾಗವತ ತಾತ್ಪರ್ಯವನ್ನು ಚೆನ್ನಾಗಿ ಮನದಟ್ಟು ಮಾಡಬೇಕು. ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ ಇದೆಯಲ್ಲ, ಅದು ಪ್ರಮೇಯ ಭೂಯಿಷ್ಠವಾದ ಗ್ರಂಥ. ಅದನ್ನು ಇಟ್ಟುಕೊಂಡು ಬೇರೆ ಪುರಾಣಗಳಿಗೆ ಅದನ್ನು ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಆಚಾರ್ಯರು ಕೊಟ್ಟ ಅಮೂಲ್ಯ ಕೊಡುಗೆ ಅವೆರಡು. ಅವರಂತಾರೆ, ದೇವತೆಗಳು ಕೆಲವೊಮ್ಮೆ ಭಗವಂತನಿಗೆ ವಿರೋಧ ಮಾಡಿದಾಗ ಎಲ್ಲ ಟೈಮಲ್ಲೂ ಅಸುರಾವೇಶ ಅಂತ ಹೇಳಬೇಡ ಅಂದರು ಆಚಾರ್ಯರು. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ದೇವತೆಗಳು ಯಾವುದೋ ಒಂದು ಪುರಾಣದಲ್ಲಿ ವಿರೋಧ ಮಾಡಿದ್ರು ಅಂದರೆ ಇಂದ್ರಂಗೆ ಅಸುರಾವೇಶ ಇತ್ತಪ್ಪ ಅಂತ ಅಂದ್ಬಿಡ್ತೀವಿ. ಒಂದೇ ಮಾತು. ಆಚಾರ್ಯರು ಬರೀತಾರೆ, ಎಲ್ಲ ಟೈಮಲ್ಲೂ ಅಸುರಾವೇಶ ಅಂತ ಹೇಳಬಾರದು. ಮತ್ತೇನು ಹೇಳಬೇಕು? ಮಧ್ವಾಚಾರ್ಯರಂದರು, ಕೆಲವೊಮ್ಮೆ ಭಗವಂತನ ಆಜ್ಞೆ ಇರುತ್ತಾದ್ದರಿಂದ ವಿರೋಧ ಮಾಡಿರ್ತಾರೆ. ಆದ್ದರಿಂದ ಪುರಾಣವನ್ನು ಹೇಳುವಾಗ ಬಹಳ ಜಾಗರೂಕತೆಯಿಂದ ಎಚ್ಚರದಿಂದ ಹೇಳಬೇಕು ಅಂತಾರೆ. ಹಾಗೆ ಅಂಶಿ ಅಂದ್ರೇನು, ಅಂಶ ಅಂದ್ರೇನು, ಅಧಿಷ್ಠಾನ ಅಂದ್ರೇನು, ಅಂತರ್ಯಾಮಿ ಅಂದ್ರೇನು, ಇವನ್ನ ತಿಳಿಯುವವರೆಗೂ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ ಅಂತ ದೊಡ್ಡ ಪದ್ಯ ಇದು. ಬಿಂಬ ಭಾವ, ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಇವುಗಳನ್ನು ತಿಳಿದು ಬಿಂಬನೇ ಮಮ ಸ್ವಾಮಿ ಗೋಪಾಲ ವಿಠಲ ಅವನಿಲ್ಲದಿಲ್ಲ ಎಂಬುದನ್ನರಿದು ಅನ್ಯಸ್ವಾತಂತ್ರವ ಜರಿದು ಸರ್ವವ್ಯಾಪಾರದಿ ಬಿಂಬಕ್ರಿಯವ ಕಾಣದ ತನಕ ಬಿಂಬಕ್ರಿಯೆಯನ್ನು ಕಾಣಬೇಕು. ಅಲ್ಲೂವರೆಗೂ ಭ್ರಾಂತಿ ಬಿಡೋದು ಭಾಗ್ಯಪುರುಷನೇ. ಭ್ರಾಂತಿ ಬಿಡಲ್ಲ. ಈ ಕ್ರಮದಲ್ಲಿ ತೋರಿಸಿಕೊಡ್ತಾ ಕೊನೆಯದಾಗಿ ಗೋಪಾಲದಾಸರು ರಾಯರನ್ನು ಸ್ತೋತ್ರ ಮಾಡಿದ ಸುಂದರವಾದ ಸುಳಾದಿ ಬಹಳ ಪ್ರಸಿದ್ಧವಾದದ್ದು. ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಇರುತಿಪ್ಪ ವಿವರವ ಅರಿತಿಷ್ಟು ವರ್ಣಿಸುವೆ. ಸ್ಥಿರವಾಗಿ ಮಂತ್ರಾಲಯಪುರ ತುಂಗಾ ತೀರದಿ. ಈ ಮಂತ್ರಾಲಯ ಕ್ಷೇತ್ರ ಎಂಥದಪ್ಪ? ಗೋಪಾಲದಾಸರಂತಾರೆ, ಹರಿಭಕ್ತ ಪ್ರಹ್ಲಾದ ವರಯಾಗ ಇಲ್ಲಿ ಮಾಡಿ. ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ ಇದು ಮಂತ್ರಾಲಯ ಕ್ಷೇತ್ರ. ಅದನ್ನು ಯಾಕೆ ಆರಿಸಿಕೊಂಡರು ರಾಯರು ಅನ್ನೋದಕ್ಕೆ ಹಿನ್ನೆಲೆ ತೋರಿಸ್ತಾ ಇದ್ದಾರೆ. ಪ್ರಹ್ಲಾದರಾಜರು ಯಾಗ ಮಾಡಿದ ಸ್ಥಳ. ಸುರರಿಗೆ ಅಮೃತ ಉಣಿಸಿ ಪರಿಪರಿ ಕ್ರಿಯೆ ಮಾಡಿ ಪರಿಶುದ್ಧ ಆದನೆಂದು ಅರಿತು ಈ ಸ್ಥಳದಲ್ಲಿ ಗುರು ರಾಘವೇಂದ್ರ ರಾಯ ಶರೀರ ಪೋಗಾಡಿಸಿಲ್ಲಿ ಪರಲೋಕ ಸಾಧನ ಪರಿಪೂರ್ತಿ ಮಾಡಿಕೊಂಡು, ಪರಲೋಕ ಸಾಧನೆಯನ್ನು ಪೂರ್ತಿಯಾಗಿ ಮಾಡಿಕೊಂಡು ಇರುವಾಗ ಹರಿ ನೋಡಿದ ನಿವರ. ಎಂಥ ಮಾತಂತಾರೆ, ಆ ರಾಯರ ಒಂದು ಕಾರುಣ್ಯವನ್ನು ನೋಡಿದನಂತೆ ಭಗವಂತ. ಹರಿ ನೋಡಿದ ನಿವರ ಪರಮ ದಯಾಳುತನವ. ಏನು ದಯಾಲುಪ್ಪ ಇವನು, ಇಷ್ಟು ಭಕ್ತರನ್ನು ನೋಡಿದ್ದೇನೆ, ಈ ಪ್ರಹ್ಲಾದರಾಜರಲ್ಲಿರುವ ದಯಾಳುತ್ವ ಎಂಥದ್ದು. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಬರುವ ನನ್ನ ಭಕ್ತರನ್ನು ಉದ್ಧಾರ ಮಾಡು ಅಂತನ್ನುವ ಒಂದು ದಯಾಳುತ್ವ. ನಾನೊಬ್ಬನೇ ಮೋಕ್ಷಕ್ಕೆ ಹೋಗಲ್ಲ, ಭಕ್ತರನ್ನು ಕರ್ಕೊಂಡು ಹೋಗ್ತೇನೆ. ಎಷ್ಟು ದಯಾಳು ಇವನು. ಹರಿ ನೋಡಿದವರ ದಯಾಳುತನವ ಗುರುವಂತರ್ಯಾಮಿಯಾಗ. ಆದ್ದರಿಂದ ಇವನಲ್ಲೇ ನಿಂತು ನಾನು ವರವನ್ನು ಕೊಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದೆನಂತ. ಯಾಕೆಂದರೆ ಇವರಲ್ಲಿ ಅಷ್ಟು ದಯಾಳುತ್ವ ಇದೆ.
ಅದಕ್ಕೆ ರಾಯರು ಕಲ್ಪವೃಕ್ಷ ಕಾಮಧೇನು ಅಂತ ಯಾಕೆ ಅಷ್ಟು ಕಡೆಯಲ್ಲಿ ರಾಘವೇಂದ್ರ ಪ್ರಭಾವಗಳ ಪ್ರಭಾವ, ಭಗವಂತ ಇವರ ದಯಾಳುತನವನ್ನು ನೋಡಿ ಅವನೇ ಒಂದು ರೂಪದಿಂದ ಇವರೊಳಗೆ ಸೇರಿಕೊಂಡ. ಆದ್ದರಿಂದ ಹೇಗೆ ಬಂದ? ನರಹರಿ ತಾನೇನೆಂದು ನಿರುತ ಪೂಜೆಯಗೊಂಡು ಸಿರಿವುಳ್ಳ ಕೀರುತಿಯ ಸುರರ ಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ ಚಕ್ರಧರನಾಗಿರತಕ್ಕಂತಹ ನಾರಾಯಣ ಶ್ರೀ ಲಕ್ಷ್ಮೀ ಸಮೇತನಾಗಿ ಸೇರಿಕೊಂಡು ಫಲವನ್ನು ತಂದು ಕೊಡತಕ್ಕಂಥವನಾಗಿದ್ದಾನೆ. ನರಹರಿ, ಕೃಷ್ಣ, ರಾಮ, ವೇದವ್ಯಾಸ ಎರಡೆರಡು ರೂಪಗಳು, 4 ಹರಿಮೂರ್ತಿಗಳು. ಯಾವುದು? ನರಹರಿ, ರಾಮ, ಕೃಷ್ಣ, ವೇದವ್ಯಾಸ 4 ರೂಪಗಳು. ಪರಿವಾರ ಸಹಿತಾಗಿ ಸಿರಿ ಸಹಿತನು ಇಂದು ಸುರಗುರು ಮಧ್ವಾಚಾರ್ಯರೇ ಮೊದಲಾಗಿ, ಮಧ್ವಾಚಾರ್ಯರಿಂದ ಮೊದಲು ಮಾಡಿಕೊಂಡು ಗೋಪಾಲದಾಸರು ಆಡುವ ಮಾತು ಇದು. ಬೇರೆ ಯತಿಗಳಲ್ಲಿ ಇಷ್ಟು ವೈಭವವನ್ನು ನಾವು ಕಾಣಲಾರೆವು. ಗೋಪಾಲದಾಸರು ಅದಕ್ಕೆ ಅಂತಾರೆ, ತರುವಾಯದಲ್ಲಿನ್ನು ತಾರತಮ್ಯಾನುಸಾರ, ಮಧ್ವಾಚಾರ್ಯರ ತರುವಾಯ ತಾರತಮ್ಯ ಕ್ರಮವಾಗಿ ಯಾವ ಯಾವ ದೇವತೆಗಳು ಬಂದರೋ ಯತಿಗಳಾಗಿ, ಯತಿಗಳಾಗಿ ಒಂದೇ ಅಲ್ಲ, ಯಾರು ಜ್ಞಾನಗಳು ಯಾವ ರೀತಿಯಲ್ಲಿ ಬಂದಿದ್ದರೋ ದೇವತೆಗಳು ಸಮಗ್ರ ತಾರತಮ್ಯಾನುಸಾರವಾಗಿ ಪರಿಪರಿ ಯತಿಗಳು ಇರುತ್ತಿಪ್ಪರು. ಇಲ್ಲಿ ಎಲ್ಲ ಯತಿಗಳು ಇಲ್ಲೇ ಇದ್ದಾರೆ, ಯಾರಿಲ್ಲ ರಾಯರ ವೃಂದಾವನದಲ್ಲಿ. ಅವ್ರು ಏನು ಮಾಡ್ತಾ ಇದ್ದಾರಪ್ಪ ವೃಂದಾವನದಲ್ಲಿ ಕೂತ್ಕೊಂಡು? ಹೌರ್ಷದಿಂದಲಿ ವೇದ ಒರೆದು ಶಾಸ್ತ್ರಗಳನ್ನು ಪರಿಪರಿ ಪುರಾಣ ಭಾರತಾಗಮದಲ್ಲಿ ಶಾಸ್ತ್ರಗಳನ್ನು ವಿಚಾರ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಪುರಾಣ ಶ್ರವಣವನ್ನು ಮಾಡ್ತಾ ಇದ್ದಾರೆ. ಹೀಗೆ ಭಗವಂತನ ಇಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಪರಮಾನುಗ್ರಹವನ್ನು, ಬ್ರಹ್ಮಣ್ಯ ತೀರ್ಥರು ಬೇಕಾ, ವ್ಯಾಸರಾಜರು ಬೇಕಾ, ವ್ಯಾಸರಾಜರೇ ಅವರು, ಶ್ರೀಪಾದರಾಜರು ಬೇಕಾ, ವಾದರಾಜ ಪ್ರಭುಗಳು ಬೇಕಾ, ಯಾವ ಯತಿಗಳಿದ್ದರೂ ರಾಯರ ವೃಂದಾವನದಲ್ಲಿ ಒಂದು ರೂಪದಿಂದ ಕೂತಿದ್ದಾರೆ. ದೊಡ್ಡವರು ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ, ಚಿಕ್ಕವರು ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕ್ರಮದಲ್ಲಿ ನಾವು ವೃಂದಾವನದ ಮುಂದೆ ನಿಂತಾಗ, ರಾಯರ ವೃಂದಾವನದ ಮುಂಭಾಗದಲ್ಲಿ ನಿಂತಾಗ ಈ ಚಿಂತನೆ ಬರಬೇಕು ಅಂತಾರೆ ಗೋಪಾಲದಾಸರು. ನರಹರಿ ರೂಪನಾಗಿ ಇದ್ದುಕೊಂಡು ದುಷ್ಕೃತಗಳನ್ನು, ಬ್ರಹ್ಮಹತ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾನೆ. ರಾಮನಾಗಿ ನಿಂತು ದೇಶಾಂತರದಲ್ಲಿ ಅನ್ನ ಕಳೆದುಕೊಂಡು ಉದ್ಯೋಗ ಕಳೆದುಕೊಂಡು ಬಂದವರಿಗೆ ಉದ್ಯೋಗವನ್ನು ಕರುಣಿಸ್ತಾ ಇದ್ದಾನೆ. ಇನ್ನು ಕೃಷ್ಣನಾಗಿ ರೂಪದಲ್ಲಿ ನಿಂತು ಪುತ್ರೋತ್ಸವವನ್ನು ಕರುಣಿಸ್ತಾ ಇದ್ದಾನೆ. ವೇದವ್ಯಾಸನಾಗಿ ನಿಂತು ಜ್ಞಾನವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಈ ಜ್ಞಾನದ ಸಿದ್ಧಿಗೋಸ್ಕರ ಮೇಲೊಬ್ಬನು ಕೂತಿದ್ದಾನಲ್ಲ, ಸಾಕ್ಷಿ ಹಯಾಸ್ಯೋ ಅತ್ರಹಿ ಹೈಗ್ರೀವ ದೇವರು, ಅವನು ಕೂತಿದ್ದಾನೆ. ಆದ್ದರಿಂದ ರಾಘವೇಂದ್ರನೆಂಬ ರೂಪ ತಾನೇಯಾಗಿ ರಾಘವೇಂದ್ರ ನಾಮ ಎಂಬ ನಾಮ ಇರಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ, ರಾಘವೇಂದ್ರ ಅಂತ ಅವನೇ ಹೆಸರು, ರಾಮಚಂದ್ರ ದೇವರು ರಾಘವೇಂದ್ರ ಅನ್ನುವ ರೂಪದಿಂದ ಸೇರಿಕೊಂಡು ರಾಘವೇಂದ್ರ ಎನ್ನುವ ನಾಮದ ರಾಘವೇಂದ್ರ ಪ್ರಭುಗಳಿಗೆ ಪರಮಾನುಗ್ರಹವನ್ನು ಮಾಡತಕ್ಕಂಥವನಾಗಿದ್ದಾನೆ. ಮುಂದೇನಾಗತ್ತೆ ಅನ್ನುವ ಭವಿಷ್ಯವನ್ನು ಗೋಪಾಲದಾಸರು ನುಡಿದರು. ಮಂತ್ರಾಲಯದಲ್ಲಿ ಏನಾಗತ್ತಪ್ಪ ಮುಂದೆ? ಅವರಿದ್ದ ಕಾಲ ಯಾವುದು? ಭುವನೇಂದ್ರ ತೀರ್ಥರ ಕಾಲ, ವ್ಯಾಸತತ್ವಜ್ಞರ ಕಾಲ ಗೋಪಾಲದಾಸರದ್ದು. ಮುಂದೇನಾಗತ್ತೆ ಅನ್ನೋದನ್ನು ಹೇಳಿದರು. ದಿನ ದಿನಕ್ಕಿಲ್ಲಿ ನೂತನ ಪೂಜೆಗಳಾಗುವವು, ಹೊಸ 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 ರೀತಿಯ ಪೂಜೆಗಳು ಆಗತ್ತಿಲ್ಲಿ. ದಿನ ದಿನಕ್ಕಿಲ್ಲಿ ನೂತನ ಪೂಜೆಗಳಾಗುವವು, ದಿನ ದಿನಕ್ಕಿಲ್ಲಿ ನೂತನ ಉತ್ಸವಗಳಾಗುವವು. ಏನು ಬೆಳ್ಳಿ ಆನೆ ಕೇಳು, ಬೆಳ್ಳಿ ಮಂಟಪ ಕೇಳು, ಆನೆ ಬೇಡ ಅಂದರು, ಬೆಳ್ಳಿ ಆನೆನೇ ತರಿಸ್ಬಿಟ್ರು. ತಗೋ ಗೌರ್ಮೆಂಟ್ ಅವರು ಆನೆ ಬೇಡ, ಆಯ್ತು ಬೆಳ್ಳಿ ಆನೆ ತರಿಸೋಣ. ದಿನ ದಿನಕ್ಕಿಲ್ಲಿ ನೂತನ ಉತ್ಸವಗಳಾಗುವವು. ಬೇರೆ ಯಾವ ಕ್ಷೇತ್ರಕ್ಕೆ ಹೇಳಿದ್ದಾರೆ ಗೋಪಾಲದಾಸರು ಅಂತಾರೆ, ದಿನ ದಿನಕ್ಕಿಲ್ಲಿ ನೂತನ ವಾರ್ತೆಗಳಾಗುವವು. ನೂತನ ವಾರ್ತೆಗಳಾಗತ್ತಪ್ಪ ಇಲ್ಲಿ. ಜನರ ಸಂದಣಿ, ಪ್ರತಿದಿನ ವಿಪ್ರರ ಭೋಜನ, ಏನು ಗೋಪಾಲದಾಸರು ಹೇಳಿದ್ದಾರೆ ಎಲ್ಲ ನಡೀತಾ ಇದೆ. ಜನರ ಕೈಯಿಂದ ಪ್ರತಿಜನರೀಪ್ಸಿತ ತುಂಬುವರು, ಜನುಮ ಸಫಲ ತಮ್ಮ ಜನನ ನೀಗುವರು. ದಿನ 7 ಶತವರುಷ ದಿನ ಪರ್ಯಂತರ, 700 ವರ್ಷಗಳ ಕಾಲ, 1600 ಸಂವತ್ಸರ ಚೆಂದಾಗಿ ವೃಂದಾವನದ ನೆಲೆಯಾಗಿ 700 ಇಯರ್ಸ್ ಅಂತಾರೆ. ದಿನ 7 ಶತವರುಷ ದಿನ ಪರ್ಯಂತರ ದಿನಕರ ಶತತೇಜ ಜಗನ್ನಾಥ ತಾನಿಲ್ಲಿ ಅನುವಾಗಿ ತಾನೆಂದು ಜನರ ಪಾಲಿಪುದಕ್ಕೆ ಅನುಮಾನ ಸಲ್ಲ. ಇದಕ್ಕೆ ಅನುಮಾನ ಬೇಡ. ಎಂಥ ಕ್ಷೇತ್ರ ಇದು? ಮಂತ್ರ ಸಿದ್ಧಿಯ ಕ್ಷೇತ್ರ. ಇದು ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಗೋಪಾಲ ವಿಠಲನೇ ಇಲ್ಲಿ ನೆಲೆಸಿದ್ದಾನಾದ್ದರಿಂದ ಇದು ಮಂತ್ರಸಿದ್ಧಿಯ ಕ್ಷೇತ್ರ ಅಂತ ಈ ಪ್ರಕಾರ ಸ್ತೋತ್ರ ಮಾಡತಕ್ಕಂಥವರಾಗಿದ್ದಾರೆ. ಇನ್ನು
ಈ ಮಹಾಪ್ರಭುಗಳು ಗೋಪಾಲದಾಸರ ಬಗ್ಗೆ ಗುರುಗೋಪಾಲದಾಸರು ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಜನ್ಮ ಜನ್ಮಕ್ಕೂ ಕೂಡ ಯಾವ ಜನ್ಮದ ಸಂಬಂಧವೋ ಗೊತ್ತಿಲ್ಲ, ಗೋಪಾಲದಾಸರ ತಮ್ಮನಾಗಿ ಇಲ್ಲಿ ಬಂದಿದ್ದೇನೆ. ಇದು ಹಿಂದಿನ ಜನ್ಮದ ಪುಣ್ಯವೇ ಇರಬೇಕು. ಹಿಂದಿನ ಜನ್ಮದಲ್ಲೂ ನಾನು ಅವರ ಜೊತೆಗೆ ಇದ್ದೆ ಅಂತ ಕಾಣುತ್ತಾದ್ದರಿಂದ ಒಂದು ಜನ್ಮದ ಅನುಬಂಧವಾದರೆ ನನಗೆ ಇಷ್ಟೊಂದು ಮೋಹ ಪುಟ್ಟದು. ಇದು ನಿಜವಾಗಲೂ ಒಂದು ಜನ್ಮದ ಅನುಭವ ಅಲ್ಲ ಅಂತಾರೆ. ಒಂದು ಜನ್ಮದ ಅನುಬಂಧ ಆದರೆ ನಿನ್ನ ಮೇಲೆ ಯಾಕೆ ಇಷ್ಟೊಂದು ಮೋಹ ಅಂತಾರೆ. ಇಷ್ಟೊಂದು ಮೋಹ ಪುಟ್ಟದು ಎಂದಿನದೋ ನಾನು ಅರಿಯೆ, ಇದು ಯಾವ ಜನ್ಮದ್ದೋ ನನಗೂ ಗೊತ್ತಿಲ್ಲ. ಆದರೆ ಅಂದು ಇಂದು ಮುಂದೆ ನೀನೇವೇ ನನಗೆ ಬಂಧು ಗುರು ತಂದೆ ಎಲ್ಲವೂ ನೀನೇ. ಆದ್ದರಿಂದ ಜನ್ಮ ಜನ್ಮಕ್ಕೂ ನಿನ್ನ ಸಂಬಂಧದಲ್ಲಿ ಹುಟ್ಟುವ ಅನುಗ್ರಹವನ್ನು ಕರುಣಿಸುವಂತ ಗುರುಗೋಪಾಲದಾಸರು ಗೋಪಾಲದಾಸರಲ್ಲಿ ಅನನ್ಯವಾದ ಸ್ತೋತ್ರವನ್ನು ಮಾಡ್ತಾ ಒಂದು ಮಾತಂತಾರೆ. 80 ವತ್ಸರ ಆಯುವೆಂದರಿದೆ, 80 ವರ್ಷ ಆಯುಷ್ಯ ಅಂತ ತಿಳಿದುಕೊಂಡು ಇನ್ನು ಮುಂದೆ ಆಯುಷ್ಯ ಇದೆ ಅಂತ ತಿಳಿದುಕೊಂಡು ಏನು ಮಾಡಿದಿ, ಒಲಿದು ನಿನ್ನ ಶರಣರ್ಗೆ ನೀಡಿದಿ. ಶ್ರೀನಿವಾಸಾಚಾರ್ಯರಿಗೆ ಒಲಿದು ನೀನು ಇನ್ನ ಭಿನ್ನಪ ಕೇಳೋ, ಧನ್ವಂತರಿ ದಯ ಮಾಡೋ, ಸಣ್ಣವನಿವ ಕೇವಲ. ಚಿಕ್ಕವನು ಅಂದರೆ ವಯಸ್ಸಲ್ಲಿ ಚಿಕ್ಕವನು ಆ ಥರ ಅಲ್ಲ. ಏನು ಸಣ್ಣವನಿವ ಕೇವಲ, ನಾನು 18ನೇ ಕಕ್ಷೆ, ಇವನು 19ನೇ ಕಕ್ಷೆ. ಸಲ್ಲಾದ ರಾಜ, ಶಲ್ಯ ಮಹಾರಾಜ, ಜಗನ್ನಾಥದಾಸರು 19ನೇ ಕಕ್ಷೆಯ ಕರ್ಮಜ ದೇವತೆಗಳ ಲೆವೆಲ್ ಅವರು. ನಾನು 18ನೇ ಕಕ್ಷೆ. ಒಂದು ಕಕ್ಷೆ ಮೇಲೆ ಅಂದರೆ ಅನಂತ ಗುಣ ಅಂತ ಅರ್ಥ ಅಲ್ಲಿಗೆ. ಅದರಿಂದ ಸಣ್ಣವ, ನನ್ನ ಕಡೆಯಿಂದ ಇವನು ಸಣ್ಣವ. ಅದರಿಂದ ಧನ್ವಂತರಿ ದಯ ಮಾಡೋ, ವಸುಧೆಯ ಮೇಲಿನ್ನೂ ಅಸುರ ಜನರೇ ಬಹಳ ಅಂತಾರೆ ಗೋಪಾಲದಾಸರು. ಈ ಭೂಮಿ ಮೇಲೆ ಇನ್ನು ಬರೋರೆಲ್ಲ ಬರೀ ದೈತ್ರೆ ಅಂತ ಅರ್ಥ. ಜಾಸ್ತಿ ಇರೋದೇ ಪಾಪ, ಇರೋದೇ ಅವನು ಈಗ ಕಲಿಯುಗ, ಅವನ ಪೋರ್ಟ್ಫೋಲಿಯೋ. ಆದ್ದರಿಂದ ಬರೋರೆಲ್ಲ ಅವರೇ. ಆದ್ದರಿಂದ ವಸುಧೆಯ ಮೇಲಿನ್ನೂ ಅಸುರ ಜನರೇ ಬಹಳ. ಈ ಕೂಸನ್ನು ಉದ್ಧಾರ ಮಾಡಪ್ಪ ಅಂತ ಏನು ನಮ್ಮ ಗೋಪಾಲದಾಸರು 40 ವರ್ಷ ಆಯುಷ್ಯವನ್ನು ದಾನ ಕೊಡ್ತಕ್ಕಂಥವರಾದರೋ ಅಂತಹ ಮಹಾಪ್ರಭುಗಳಾದ ಈ ತಾರತಮ್ಯದ ಕ್ರಮ. ರಾಜತತ್ವಜ್ಞ ತೀರ್ಥರು, ಭೃಗು ಋಷಿಗಳು, ವಿಜಯದಾಸರು ಇವರಿಬ್ಬರು ಒಂದೇ ಕಕ್ಷೆ, 15ನೇ ಕಕ್ಷೆ. ಅದಕ್ಕಿಂತ ಮೇಲೆ ನಾಳೆ ಬರುತ್ತಲ್ಲ 14ನೇ ಕಕ್ಷೆ ನಾರದರು. ಅದಕ್ಕೆ ವಿಜಯರಾಯರಿಗೆ ಅಷ್ಟು ಅನುಗ್ರಹ, ಇಮ್ಮಿಡಿಯೇಟ್ ಗುರು. 15 ಭೃಗು ವಿಜಯರಾಯರು, 14 ಪುರಂದರದಾಸರು, ಅಷ್ಟು ಅನುಗ್ರಹ. ಆದ್ದರಿಂದ 12 ಸೂರ್ಯ ಬ್ರಹ್ಮಣ್ಯ ತೀರ್ಥರು. ಈ ಕ್ರಮದಲ್ಲಿ 14, 15, 18, 19 ಗೋಪಾಲದಾಸರು, ಜಗನ್ನಾಥದಾಸರು ಗುರು ಶಿಷ್ಯ. 14, 15 ಪುರಂದರದಾಸರು, ವಿಜಯರಾಯರು. ಈ ಕ್ರಮದಲ್ಲಿ ತಾರತಮ್ಯ. ಮತ್ತು ರಾಜತತ್ವಜ್ಞ ತೀರ್ಥರು ಅಗ್ನಿ 14ನೇ ಕಕ್ಷ ಮತ್ತಲ್ಲಿಗೆ. ಹೀಗೆ ಈ ಪರಂಪರೆ ನಡೆದು ಬಂದಿರತಕ್ಕಂಥದ್ದಾದ್ದರಿಂದ ಅಂತಹ ಮಹಾಪ್ರಭುಗಳಾದ ಗೋಪಾಲದಾಸರು ಇಷ್ಟಕ್ಕೆ ಮಾತ್ರ ನಿಲ್ಲಲಿಲ್ಲ. ಅನೇಕ ಪದಪದ್ಯಗಳಿದೆ, ಕೆಲವೊಂದು ಕಠಿಣವಾದದ್ದು. ಈ ನ್ಯಾಯಸುಧಾ, ತರ್ಕತಾಂಡವ ಮೊದಲಾದ ಗ್ರಂಥಗಳನ್ನು ಉಪನ್ಯಾಸ ಮಾಡ್ತೀವಿ ಅಂದರೆ ಏನಾಗುತ್ತೆ, ನಿದ್ದೆ ಬರುತ್ತೆ. ಅದು ಶಾಸ್ತ್ರೀಯ ಪರಿಭಾಷೆಗಳಿಂದ ಕೂಡಿಕೊಂಡು ಶಾಸ್ತ್ರದ ಪ್ರವೇಶ ಇರುವಾಗ ಅದರ ರುಚಿ ನಮಗೆ ಹೆಚ್ಚಾಗತ್ತೆ. ಹಾಗೆ ಕೆಲವು ಕಠಿಣವಾದ, ಬಹಳ ಉಪನಿಷತ್ ಅರ್ಥಗರ್ಭಿತವಾದ ಕಠಿಣವಾದ ಸುಳಾದಿಗಳನ್ನು, ಸಾಧನ ಪ್ರಮೇಯ ವಿಷಯ ಸುಳಾದಿಗಳನ್ನು ಗೋಪಾಲದಾಸರು ಸಂಗ್ರಹ ಮಾಡಿದ್ದಾರೆ. ಈಗ ಅನೇಕ ವಿಷಯಗಳು ಇದರಲ್ಲಿವೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಜ್ಞಾನಿಗಳು ಗುರುಗೋಪಾಲದಾಸರು ಮುಂದೆ ದಿಗ್ಗಾವಿ ಶ್ರೀನಿವಾಸಾಚಾರ್ಯರನ್ನು ಸ್ತೋತ್ರ ಮಾಡಿದ್ದಾರೆ. ದಿಗ್ಗಾವಿ ಶ್ರೀನಿವಾಸಾಚಾರ್ಯರು ಮತ್ತು ಹುಲಿಗೆ ಅಂಗಾರಕ್ಷತೆ ಹಚ್ತಾ ಇದ್ದವರವರು. ಅವರ ಕಥೆ ದೊಡ್ಡದಿದೆ. ಮತ್ತೆ ತಿರುಪತಿಯ ಶ್ರೀನಿವಾಸನ ಪರಮಾನುಗ್ರಹ ಪಾತ್ರರು, ಅವ್ರ ಜೊತೆಗೆ ಒಂದು ಹುಲಿ ಬರ್ತಾ ಇತ್ತು, ಅದಕ್ಕೆ ಅಂಗಾರಕ್ಷತೆ ಹಚ್ತಾ ಇದ್ರು ಅವರು. ಯಾಕೆಂದರೆ ಅದು ಗಂಧರ್ವ, ಅವರಿಂದ ಉದ್ಧಾರವಾಯಿತು ಹುಲಿ. ತಿರುಪತಿ ಯಾತ್ರೆಗೆ ಬಂದಿದ್ದು ಅಂತಹ ದಿಗ್ಗಾವಿ ಶ್ರೀನಿವಾಸಾಚಾರ್ಯರೇ ಮತ್ತೆ ಮುಂದೆ ಸುಬ್ರಾಯದಾಸರಾಗಿ ಬಂದಿದ್ದು ಮೈಸೂರು. ಹೀಗೆ ಈ ಕ್ರಮದಲ್ಲಿ ಗುರುಗೋಪಾಲದಾಸರು ಅವರಿಗೆ ಸ್ತೋತ್ರ ಮಾಡತಕ್ಕಂಥವರಾದರು. ವಿಜಯರಾಯರ ಕಾಲಕ್ಕೆ ಇನ್ನೊಬ್ಬರಿದ್ದರು, ಅವರನ್ನು ಗೋಪಾಲದಾಸರು ಸ್ತೋತ್ರ ಮಾಡಿದ್ದಾರೆ. ಮಾಳಗಿ ಶ್ರೀನಿವಾಸಾರ್ಯರಿಂದ ಮನೆಯಿಂದ ವಿಠ್ಠಲ ಬಂದ್ಯ ಅಂತ ಮಾಳಗಿ ಶ್ರೀನಿವಾಸಾಚಾರ್ಯರು ಅಂತ ಒಬ್ಬರಿದ್ದರು ಜ್ಞಾನಿಗಳು. ಹೀಗೆ ಎಲಮೆರೆಕಾಯಿಯಾಗಿ ನಮಗೆ ತಿಳಿಯದ ಅನೇಕ ಜ್ಞಾನಿಗಳು ಆಗಿ ಹೋಗಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ದಾಸ ಸಾಹಿತ್ಯದಲ್ಲಿ ಒಗ್ಗೂಡಿಸಿಕೊಂಡು ನಮಗೆ ಪರಿಚಯವನ್ನು ಮಾಡಿಸ್ತಾ, ಜ್ಞಾನಿಗಳ ಪರಿಚಯ, ಗುರುಗಳ ಪರಿಚಯ, ಗುರುಭಕ್ತಿಯ ಪರಿಚಯ, ಶಾಸ್ತ್ರದ ಪರಿಚಯ, ಉಪನಿಷದ ಅರ್ಥಗಳ ಸಾರಭೂತವಾದ ಪರಿಚಯ, ಸಾಧನದ ಪರಿಚಯ,
ನಾವೆಲ್ಲಿದ್ದೇವೆ ಎನ್ನುವುದರ ಪರಿಚಯ, ವೈರಾಗ್ಯದ ಪರಿಚಯ, ಜ್ಞಾನ, ಭಕ್ತಿ ಮೊದಲಾದವುಗಳ ಒಂದು ಪ್ರಾಕಾರಗಳ ಪರಿಚಯವನ್ನು ಮಾಡಿಸಿಕೊಡುತ್ತಾ ಪರಮಾನುಗ್ರಹವನ್ನು ಮಾಡಿದ ಗಣೇಶಾಂಶ ಸಂಭೂತರಾದ ಗೋಪಾಲದಾಸರು ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳುತ್ತಾ, ಮತ್ತೆ ನಾಳಿನ ದಿನ ಪುರಂದರದಾಸರ ಸಾಹಿತ್ಯ, ಪುರಂದರದಾಸರ ಕ್ರಮವೇ ಬೇರೆ. ಪುರಂದರದಾಸರು ಅವರ ಉಪನಿಷತ್ತು ಅಂತ ಅವರು ಕರೆಸಿಕೊಂಡಿದ್ದಾರೆ. ದಾಸ ಸಾಹಿತ್ಯದ ಪಿತಾಮಹರು ಒಂದು ಅರ್ಥದಲ್ಲಿ. ಇವತ್ತು ನೋಡಿದ್ದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡುವ ಮನೋಭಾವದ ಒಂದು ಕ್ರಮವನ್ನು, ಆ ಶೈಲಿಯನ್ನು ತೋರಿಸಿಕೊಟ್ಟ ಮಹಾನುಭಾವರು ಪುರಂದರದಾಸರು. ಅವರ ಚರಿತ್ರೆಯನ್ನು ನಾಳಿನ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ರಾಘವೇಂದ್ರ ಪ್ರಭುಗಳಂತರ್ಯಾಮಿಯಾದ ವಾದರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೈಕರೀವನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೀನಿ. ಕೃಷ್ಣಾರ್ಪಣಮಸ್ತು.